ಲೇ ಗೌಡ, ಏನೋ ಕೈಗೂ ಸಿಗಲ್ಲ ಕಣ್ಗೂ ಸಾಗಲ್ಲ, ಎಲ್ಲೋಗಿದ್ಯೋ? ಬಾರ ಕುತ್ಕೊಳ್ಳೋ, ಏನೋ ಬಂದೇ ಇಲ್ಲ ಈ ಕಡೆ. ಬಾಳ ದಿನ ಸವಾರಿ ಆಗೈತೆ. ಏನ್ ಮಾಡ್ತೀಯಪ್ಪ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ವಾ, ಹಂಗಾಗಿ ಸ್ವಲ್ಪ ತುಂಬಾ ಬಿಸಿ ಆಗಿದೆ ಕಣೆ. ಬಾಳ ದಿನ ದೂರ ಪ್ರಯಾಣ ಬೆಳೆಸ್ಬಿಟ್ಟು. ಏನಪ್ಪ ನೀವು ಕಣ್ಣಿಗೆ ಕಾಣಲ್ಲ ಕೈಗೂ ಸಿಗಲ್ಲ, ದೇವ್ರಾಗ್ಬಿಟ್ಟಿದ್ರು. ಇಲ್ಲಪ್ಪ, ನಾವು ಊರಿಗೆ ಹೋಗಿದ್ದೆ, ಸ್ವಲ್ಪ ಬರ್ಬೇಕಾಯ್ತು, ಪ್ರಾಬ್ಲಮ್ ಮಾಡ್ಕೊಂಡಿದ್ದೆ. ಏನ್ ಈ ಕಡೆ ಬಂದ್ಬಿಟ್ಟಿದ್ಯಾ? ಗೌಡ ಹೇಳಮ್ಮ. ಸರಿ ಆಯ್ತು, ನೆನಪಾಗ್ಬೇಕು. ಏನ್ ಬೇಕಾಗಿತ್ತ? ಒಂಚೂರು ಅಮೌಂಟ್ ಬೇಕಿತ್ತು. ಯಾವಾಗಾದ್ರೂ ಅಮೌಂಟ್ ಇದ್ರೆ ಮಾತ್ರ ಬರ್ತೀರಲ್ಲೋ, ಕೆಲಸ ಇರಲಿಲ್ಲ ಈ ಕಡೆ ಗೌಡನ ಕಡೆ ತಲೆನೇ ಹಾಕಲ್ಲ. ಎಷ್ಟ್ ಬೇಕಾಗಿತ್ತು? 1 ಲಕ್ಷ. 1 ಲಕ್ಷನಾ? ಸರಿ, ಓಕೆ, ನೋಡೋಣ. ನನ್ನ ಹತ್ರ ಯಾವ ಅಮೌಂಟ್ ಇಲ್ಲ. ಸಾಯಂಕಾಲ ಒಂದ್ ಸ್ವಲ್ಪ ರೆಡಿ ಮಾಡ್ಕೊಂಡು ಫೋನ್ ಪೇ ಮಾಡ್ತೀನಿ, ಓಕೆನಾ? ಫೋನ್ ಪೇ? ಹ್ಞೂ. ಕ್ಯಾಶ್ ಬೇಕಿತ್ತು, ಫೋನ್ ಪೇ ಬೇಡ. ಸರಿ ಮಚ್ಚ, ಹಾಗಾದ್ರೆ ಸಾಯಂಕಾಲ ಬಂದು ಒಂದ್ಸರ್ತಿ ನಾನು ಕಾಲ್ ಮಾಡು, ಇಲ್ಲಾಂದ್ರೆ ಆಫೀಸ್ ಹತ್ರ ಬಂದು ನಾನು ಕನೆಕ್ಟ್ ಮಾಡ್ಕೊಂಡು. ಆಯ್ತು, ಓಕೆನಾ? ಸರಿ. ಹಲೋ, ಹೇಳಿ. ನಮಸ್ಕಾರ. ಹೌದು, ನಾನೇ ಶಂಕರ್ ಕೂಡ ಮಾತಾಡ್ತಾ ಇರೋದು. ಓಕೆ, ಏನು ಫುಲ್ ಸೆಟ್ ಬೇಕಾ, ಆಫ್ ಸೆಟ್ ಬೇಕಾಗಿತ್ತಾ? ಯಾವ ಏರಿಯಾದಿಂದ ಮಾತಾಡ್ತಾ ಇರೋದು? ಓಕೆ, ಸರಿ. ಈಗ ಒಂಚೂರು ನಾನು ಮನೇಲಿ ಇದ್ದೀನಿ, ಆಫೀಸಿಗೆ ಬಂದು ಮೀಟ್ ಮಾಡಿ. ಫುಲ್ ಸೆಟ್ ಬೇಕಾಗಿತ್ತಾ? ಯಾವ ಏರಿಯಾದಲ್ಲಿ? ಓಕೆ, ನೆಲಮಂಗಲದಲ್ಲಿ ಇದೆ, ಯಶವಂತಪುರ ಇದೆ, ಯಲಹಂಕ ಇದೆ. ನೀವು ಯಾವಾಗಲೂ ಬೇಕಂತೀರ ಅಲ್ಲಿ ತೋರಿಸ್ತೀವಿ. ಓಕೆ, ಹಾಂ, ಎಲ್ಲನೂ ಇದಿದೆ, ತೊಂದರೆ ಇಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇರ್ತವೆ. ಓಕೆ, ಅದೇನು ಕಮಿಷನ್ ಇರುತ್ತೆ ಅದು ಕೊಡಬೇಕಾಗುತ್ತೆ. ಸರಿ, ಓಕೆ, ಥ್ಯಾಂಕ್ ಯು. ಬೇಜಾರಾಗುತ್ತಪ್ಪ, ಯಾವನಾಗ್ಲಿ ಕೆಲಸ ಅಂತ ಕೆಲ್ಸದ ಮೇಲೆ ನಮ್ಮ ಜೀವನ ಕಳೆದೋಗೋಯ್ತು. ಯಾವಾಗಾದ್ರೂ ಜೀವನ ಸಾಕಾಗ್ಬಿಟ್ಟಾಯ್ತು. ನೋಡೋಣ, ಯಾರಾದ್ರೂ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದಾರಾ ಇನ್ಸ್ಟಾಗ್ರಾಮಲ್ಲಿ? ಓ, ಯಾರಪ್ಪ ಈ ಯಶು? ಪರವಾಗಿಲ್ಲ, ಹುಡುಗ ಚೆನ್ನಾಗಿದ್ದಂಗಿದ್ದಾನೆ. ಹಾಯ್ ಅಂತ ಮೆಸೇಜ್ ಹಾಕೋಣ. ಹೋ, ಹಲೋ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಮಚ್ಚ. ಸ್ವಲ್ಪ ಸ್ಲೋ ಆಗಿ ಮೆಸೇಜ್ ಮಾಡಿ ಮಚ್ಚ. ಓಕೆ, ಯಾವ ಊರು ನಿಂದು? ಏನು? ಬಳ್ಳಾರಿ. ಓಕೆ, ಏನು ಮಾಡ್ತಾ ಇದೀಯಾ? ಜಾಬ್ ಮಾಡ್ತಾ ಇದ್ದೀನಿ. ಮ್ಯಾರೇಜ್ ಬ್ಯಾಚುಲರ್. ಓಕೆ, ಯಾವ ಕಂಪ್ನಿ? ಪ್ರೈವೇಟ್ ಜಾಬಾ? ಓಕೆ, ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರೋದು. ಓಕೆ ಕಣ, ಯಶು ಆಯ್ತು. ಆಯ್ತಾ ಕಾಫಿ? ಓಕೆ, ಸ್ಮೋಕಿಂಗ್ ಮಾಡ್ತೀಯಾ? ನಿನ್ನ ಹತ್ರ ಏನೇನು ಯಾವ್ಯಾಕಿದೆ? ಬೆಂಗಳೂರು ಜೀವನ ಈಗ ಅನಿಸ್ತಾ ಇದೆ, ತುಂಬ ಬೇಜಾರ. ಬೆಂಗಳೂರು ಇರೋದೇ ಬೇಜಾರು ಮಾಡೋಕ್ಕಲ್ಲ, ಬೆಂಗಳೂರಲ್ಲಿ ಬಂದೇನೋ ಬೇಜಾರು ಕಳ್ಕೋಬೇಕು. ಓಕೆ, ನಾಳೆ ಸಂಡೇ ಸಿಗ್ತೀಯಾ? ಎಲ್ಲಿಗೆ ಬರಬೇಕಾ? ವೈಸಾಳ ಸರ್ಕಲ್ ಹತ್ರ ಒಂದು ಕಾಫಿ ಡೇ ಇದೆ, ಅಲ್ಲಿಗೆ ಬಾ. ಲೊಕೇಶನ್ ಸೆಂಡ್ ಮಾಡಲಾ?
ಲೊಕೇಶನ್ ಇಲ್ಲೇ ತೋರಿಸ್ತಾ ಇದ್ರು ಇಲ್ಲಿ ಹೋಟೆಲ್ ಸೆಂಟರ್ ಅಂತ ಇದೆ ಹೌದಾ ಹಾಯ್ ಹೇಗಿದೆಯಾ ಮಾಸ್ಕ್ ಹಾಕಿದೆಯಾ ಬಂದಿದೆಯಾ ಕಾಫಿನ ಟೀನಾ ಓಪನ್ ಮಾಡಿ ಕಾಫಿ ಕುಡಿತೀಯ ಟೀ ಕುಡಿತೀಯ ಏನು ಮಾಡ್ತಾ ಇದೆಯಾ ಯಾಕೆ ಬರೋಕ್ಕೆ ಲೇಟ್ ಆಯಿತು ಹೇಳಿದ್ರೆ ಕಾರಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ಓಕೆ ಹೇಗೆ ನಡೀತಾ ಹೌದಾ ಏನು ತಗೊಳ್ತೀನಿ ನೀನೇನು ತಗೊಳ್ತೀಯ ಹೌದಾ ಅಂಕಲ್ ಏನು ಇರ್ತೀನಿ ಪೂರಿ ಪಲಾವ್ ಒಂದು ಇಡ್ಲಿ ವಡ ಒಂದು ಪ್ಲೇಟ್ ಇಡ್ಲಿ ವಡ ಪೂರಿ ಇದೆಯಾ ಓಕೆ ಒಂದು ಪ್ಲೇಟ್ ಪೂರಿ ಹಾಗೆ ಬರ್ಬೇಕಲ್ಲ ಬೇಡ ಏನೋ ಮಾಡ್ತಾ ಇದ್ದೀವಿ ಕೆಲಸ ಹೌದಾ ಹೇಗೆ ಅನಿಸ್ತಾ ಇದೆ ಬೆಂಗಳೂರು ಜೀವನ ಏನಿಲ್ಲ ಸರ್ ನಾರ್ಮಲ್ ನಮ್ಮ ಹಳ್ಳಿ ಜೀವನಕ್ಕಿಂತ ಏನು ಇದಕ್ಕಿಂತ ಬೇರೆ ಬೆಂಗಳೂರಿಗೆ ಬಂದ್ಮೇಲೆ ಕಾಲಿ ಕುತ್ಕೊಂಡ್ರೆ ಕುತ್ಕೊಂಡ್ರೆ ನಡೆಯಲ್ಲ ಈಗಿನ ಜೀವನ ಇರೋದೇ ಕುತ್ಕೊಂಡ್ರೆ ನಡಿಲ್ಲ ಅನ್ನೋ ಜೀವನ ಇದೆ ಹಾಗಾಗಿ ನಮ್ಮ ಬಟ್ ಏನಂದ್ರೆ ಒಂದು ಬೇಜಾರು ಯಾರಿದ್ದೀವೋ ದೊಡ್ಡ ಪರಿಚಯ ಉದ್ಯೋಗಕ್ಕೆ ಅಂತ ಕರೀತೀವಿ ಆದರೂ ಏನಂದ್ರೆ ನಮ್ಮ ಸ್ನೇಹಿತರು ಅಂತ ಯಾರಾದ್ರೂ ಜೊತೆಗೆ ಸೊ ಚೆನ್ನಾಗಿರುತ್ತೆ ಈಗ ಯಾವುದೋ ಒಂದು ಪಿ ಜಿ ಕೊಟ್ಟಿದ್ದಾರೆ ಈಗೆಲ್ಲ ಬರೀ ಹಿಂದಿಯವರೇ ನಮ್ಗೆ ಅರ್ಥ ಆಗ್ತಿರೋ ಭಾಷೆ ನೋಡಿ ಭಾಷೆ ಅರ್ಥ ಆಗುತ್ತಾ ಬಿಡುತ್ತೆ ಎರಡನೇ ವಿಚಾರ ನಾವು ನಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡ್ಕೊಂಡು ಹೋದ್ರೆ ಎಲ್ಲರೂ ಅರ್ಥ ಆಗುತ್ತೆ ಜೀವನ ಇರೋದು ಅದೇ ಅರ್ಥ ಏನು ಮಾಡೋದು ಜೊತೆಗೆ ಇರೋರು ಅವ್ರವ್ರು ಮಾತ್ರ ಸೆಟ್ ಆಗಿರ್ತಾರೆ ಅದೇನೇ ನಿಜ ಬಟ್ ನಮ್ಮವರು ಅಂತ ಬೇಕಲ್ವಾ ಸೊ ನಿಮ್ಮ ಪ್ರೊಫೈಲ್ ಹೋದ್ರೆ ಹುಷಾರಿದೆ ಓಕೆ ಸೊ ನನಗೆ ಏನೋ ಒಂಥರ ಫೀಲ್ ಆಯಿತು ಅವರು ಚೆನ್ನಾಗಿದ್ದಾರೆ ಒಳ್ಳೆಯದು ನಮ್ಮ ಜೊತೆ ಚೆನ್ನಾಗಿ ಎಕ್ಸೆಪ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದಿಲ್ಲ ನಾನು ಜಸ್ಟ್ ಕಳಿಸ್ದೆ ರಿಕ್ವೆಸ್ಟ್ನ ನೀವು ಎಕ್ಸೆಪ್ಟ್ ಮಾಡಿದ್ರೆ ಅದರ ಪುಣ್ಯ ಅನಿಸುತ್ತೆ ಹಾಗೆ ಒಬ್ಬ ಫ್ರೆಂಡ್ ಸಿಗ್ತಾರೆ ಅಂತ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಅದೇ ಈ ಬೆಂಗಳೂರು ಜೀವನ ಈ ಥರ ಯಾವ ಥರ ಯಾರಿಗೂ ಬರ್ಬಾರ್ದು ನಂತರ ಆಗೇನಿಲ್ಲ ನನ್ನ ಪ್ರಕಾರ ನಾನು ಹೇಳ ನಾನು ಈ ಫೀಲ್ಡಲ್ಲಿ ಬರ್ಬೇಕಾದ್ರೆ ತುಂಬ ಕಷ್ಟದಲ್ಲೇ ಇದೆ ಇವಾಗ ಬಂದಮೇಲೆ ನನಗೆ ಯಾವುದೇ ಒಂದು ಲೆವೆಲ್ ಸಕ್ಸಸ್ ಆಗೋವರೆಗೂ ಕಾಮನ್ ಅದು ಎಲ್ಲರಿಗೂ ಎಲ್ಲ ಕಾಮನು ಬಟ್ ಅದ್ರ ಮೇಲೆ ಐತೆ ಅಲ್ವಾ ಅದು ಹೆವಿ ರಿಸ್ಕ್ ಆಗುತ್ತೆ ಆ ಥರ ಆ್ಯಕ್ಚುಲಿ ಇನ್ನೊಂದೇನಪ್ಪ ಅಂತಂದರೆ ಯಾವುದೇ ಜೀವನ ಸಡನ್ ಆಗಿ ಸುತ್ತು ಆಗಿರೋಲ್ಲ ಈಗ ನಮಗೆ ಹುಟ್ಟಿದ ತಕ್ಷಣ ಅಪ್ಪ ಅಂತ ಯಾರು ಕರೆಯೋಕ್ಕಾಗಲ್ಲ ಬಿತ್ಕೊಂತ ಬಂದಮೇಲೆ ನಾವು ಅದೇ ರೀತಿ ಬೆಂಗಳೂರಿಗೆ ಬಂದಿದೆ ಸ್ಟೆಪ್ ಬೈ ಸ್ಟೆಪ್ ಹೋಗೋದೇ ಜೀವನ ಅಂತ ನನ್ನ ಅನಿಸಿಕೆ ಆದ್ರೂ ನಮ್ಮವರು ಅಂತ ಯಾರಾದ್ರೂ ಇರ್ಬೇಕಲ್ಲ ನಿಮ್ಮಲ್ಲಿಂದ ನಾನು ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಾನು ಇಂಜಿನಿಯರ್ ಬಂದು ನೀನು ಮಾಡ್ತಾರೆ ಓಕೆನಾ ಯಾವ ಊರೊಂದು ನಮ್ಮದು ಬಳ್ಳಾರಿ ಹೌದಾ ನಾವು ಒಂದು ಅಣ್ಣ ಬಂದಿದ್ದೀವಿ ಒಬ್ಬ ಅಣ್ಣ ಇದ್ದಾನೆ ಅಣ್ಣ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಸೊ ಅವ್ನ ಲೈಫ್ ಅವ್ನು ನೋಡ್ಕೊಳ್ತಾ ಇದ್ದಾನೆ ನಿಮ್ಮ ಲೈಫ್ ನನ್ನ ಲೈಫ್ ನಾನು ನೋಡ್ಕೊಳ್ಳಿ ಬೆಂಗಳೂರು ಬಂದಿದ್ದೀನಿ ಸೊ ನನಗೊಂದು ತಂಗಿ ಇದ್ದಾಳೆ ಸೊ ತಂಗಿಗೋಸ್ಕರ ಇದು ಮಾಡ್ಕೊಳ್ಳೋದಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದೀನಿ ಹೌದಾ ಜವಾಬ್ದಾರಿ ಹೊತ್ಕೊಂಡಾದ್ಮೇಲೆ ಊರು ಬಿಡಲೇಬೇಕಲ್ವ ಬಾಯ್ಸು ಕಂಪಲ್ಸರಿ ಬಿಡಬೇಕಾಗುತ್ತೆ ಸೊ ಹಂಗಾಗಿ ಆ ಲೆಕ್ಕಾಚಾರದಲ್ಲಿ ಬಂದಿದ್ದೀನಿ ಸೊ ಇಲ್ಲಿ ಬಂದಾಗ ಓಕೆ ಒಂದು ಲೆವೆಲ್ ನಾನು ಓದಿರೋ ತಕ್ಕಂಗೆ ನನಗೆ ಕೆಲಸ ಸಿಕ್ಕಿದ್ದು ಕಮ್ಮಿ ಬಜೆಟ್ ಆಗಿರ್ಬೋದು ಬಟ್ ಕೆಲಸ ಓಕೆ ಅಫಿಷಿಯಲ್ ಆಗಿ ವರ್ಕ್ ಆಫೀಸಲ್ಲೆಲ್ಲ ಎಷ್ಟು ಕುತ್ಕೊಂಡು ವರ್ಕ್ ಮಾಡೋದು ಇಷ್ಟನೇ ಬಟ್ ಆದರೆ ಎಲ್ಲೋ ಒಂದು ಕಡೆ ನಮಗೇನು ಅಂದರೆ ನೆಕ್ಸ್ಟ್ ನಮಗೆ ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಕೊಡ್ತಾ ಇರ್ತಾರಲ್ಲ ಸೊ ಮನೇಲಿ ಇರಬೇಕು ಬೋರ್ ಹೊಡಿತಾನೆ ಇರುತ್ತೆ ಆ ಬರೀ ಲ್ಯಾಪ್ಟಾಪ್ ಇಟ್ಕೊಂಡು ಕೊಡ್ತಾ ಇರೋದೇ ಆಗಿರುತ್ತೆ ಬೆಂಗಳೂರಲ್ಲಿ ಯಾರು ಪುಕ್ಸೆಟ್ ಆಗಿ ನಿಮ್ಗೆ ಸಂಬಳ ಕೊಡಲ್ಲ ದುಡಿದ್ರೇನೆ ಇವತ್ತು ಸಂಬಳ ಸಿಗೋದು ತುಂಬ ಇದಾಗಿದೆ ಹಂಗಾಗಿ ನಿಮ್ಗೆ ಕಂಪಲ್ಸರಿ ದುಡಿದ್ರೇನೆ ನಿಮ್ಗೆ ಇವತ್ತಿನ ಜೀವನ ದುಡಿದಿದ್ರೆ ಇವತ್ತಿನ ಜೀವನ ಆಗಲ್ಲ ಬಟ್ ಆದರೆ ಏನು ಅಂದರೆ ಆದ್ರೂ ನಮಗೆ ನಾವು ಓದಿದ್ವಿ ಯಾಕಂದರೆ ಹಳ್ಳಿ
ಹುಡುಗರು ಹೆಂಗಿರ್ತಾರೆ ಅಂತ ನಿಮ್ಗೆ ಗೊತ್ತಿದೆ. ವ್ಯವಸಾಯ ಮಾಡ್ಕೊಂಡು ಹೊಲ ಆಯ್ತು, ರೋಡ್ ಆಯ್ತು, ಹಂಗೆ ಆಯ್ಕೊಂಡಿರ್ತಾ ಇರ್ತೀವಿ. ಬಟ್ ಬೆಂಗಳೂರಿಗೆ ಬಂದ ತಕ್ಷಣ ಇಲ್ಲಿ ಒಂದು ಕಡೆ ಹೋಗೋದಕ್ಕೂ ಹಿಂದೆ ಮುಂದೆ ನೋಡ್ಬೇಕಾಗುತ್ತೆ. ಆ ಪ್ರಕಾರ ಹೆಂಗಂದ್ರೆ ನೀನ್ ಅನ್ಕೊಂಡಿಂಗೆ ಇದು ಬೆಂಗಳೂರು ಅಷ್ಟು ಸುಲಭ ನಮ್ಗೆ ಏನಾಯ್ತು ಅಂದ್ರೆ, ಈಗ ಒಂದಿನ ಬೆಂಗಳೂರಿಗೆ ಬಂದು ಒಂದು ವಾರ, ಜಸ್ಟ್ ಒಂದು ವಾರ ಆಗಿತ್ತು. ವರ್ಕ್ ಮೇಲೆ ಬಂದಿದೆ, ನಾನು ಹೊಸ ಫೋನ್ ತಗೊಂಡಿದ್ದೆ ಒಪ್ಪೋ ಅಂತ. ತಗೊಂಡು ಮೂವಿ ನೋಡೋಣ ಅಂತ ಮೆಜೆಸ್ಟಿಕ್ ಸಂತೋಷ್ ಥಿಯೇಟರ್ಗೆ ಹೋದೆ. ಸೊ ಮೂವಿ ನೋಡೋದಕ್ಕೆ ಒಳಗೆ ಹೋಗ್ತಾ ಇದ್ದೀನಿ, ಫೋನ್ ಇಲ್ಲ ಜೋಬಲ್ಲಿ. ಇದು ಬೆಂಗಳೂರು ಕಣೋ, ಎಷ್ಟು ನೀನು ಕೇರ್ಫುಲ್ ಆಗಿರ್ತೀಯ ಅಷ್ಟು ಸೇಫ್ಟಿ ಆಗಿರ್ತೀಯ. ಈ ಬೆಂಗಳೂರಲ್ಲಿ ಬದುಕಬೇಕಾಗಿತ್ತಂದ್ರೆ ತುಂಬಾ ಹಿಂಸೆ ಇದೆ. ಹಾಗಾಗಿ ಬೆಂಗಳೂರು ಜೀವನ ಹೇಗಪ್ಪ ಅಂತಂದ್ರೆ, ಅಪ್ಪ ಅಮ್ಮನ ಬಿಟ್ಟು ಬಂದಿರ್ತೀವಿ, ಇಲ್ಲಿ ಅಪ್ಪ ಅಮ್ಮ ಯಾರು ಇರಲ್ಲ, ನಮ್ಮ ಕಷ್ಟಗಳನ್ನ ಶೇರ್ ಮಾಡ್ಕೊಳಕ್ ಯಾರಿಲ್ಲ. ನಮ್ಮ ಅದು ಆಕ್ಚುಲಿ ನನಗೆ ಗಿಲ್ಟ್ ಕಾಡ್ತಾ ಇರೋದೇ ಅದು, ಯಾರು ಇಲ್ವಲ್ಲ ಇಲ್ಲಿ. ನನ್ನ ಲೈಫಲ್ಲಿ ತುಂಬಾ ಇದೆ, ಅದನ್ನ ಹೇಳ್ಕೊಳಲ್ಲ. ನನ್ನ ಲೈಫಲ್ಲಿ ತುಂಬಾ ಕಠಿಣವಾದದ್ದು ಇದೆ, ಆದ್ರೆ ಈಗ ನನ್ನ ತಾಯಿನೇ ನನ್ಗೆ ಸಪೋರ್ಟ್ ಇದೆ. ಹಾಗಾಗಿ ನಾನು ಡಿಪೆಂಡ್ ಆಗಿಲ್ಲ. ಅಂದ್ರೆ ಫ್ಯಾಮಿಲಿ ಜೊತೆಗಿರೋದಕ್ಕೂ ಸಿಂಗಲ್ ಆಗಿ ಬ್ಯಾಚುಲರ್ ಆಗಿರೋದಕ್ಕೂ ವೆರಿ ಡಿಫ್ರೆನ್ಸ್ ಇರುತ್ತೆ. ಮನೇಲಿದ್ದಾಗ ಯಾವಾಗ ಇಲ್ಲಿಂದ ಹೋಗ್ತೀನಿ ನಾನು ಅನ್ನೋದು ಮೈಂಡಿಗೆ ಬಂದಿರುತ್ತೆ. ಬಟ್ ಮನೆ ಬಿಟ್ಟು ಬಂದಾದ್ಮೇಲೆ ಗೊತ್ತಾಗೋದು ಬೆಲೆ ಏನು ಅಂತ. ಒಬ್ಬರನ್ನ ಕಳ್ಕೊಂಡಾದ್ಮೇಲೆ ಅವ್ರ ಬೆಲೆ ಏನಪ್ಪ ತಿಳಿಯುತ್ತೆ, ಅವ್ರು ನಮ್ಮಿಂದ ದೂರ ಆದಾಗ ಅವ್ರ ವ್ಯಾಲ್ಯೂ ಏನಂತ ಗೊತ್ತಾಗುತ್ತೆ. ಈಗ ನೀನು ಅಲ್ಲಿ ಊರಾಗಿದ್ದಾಗ ನಿಮ್ಮ ಅಣ್ಣ ತಬ್ಬರ ಬೆಲೆ, ತಂದೆ ತಾಯಿ ಬೆಲೆ ಗೊತ್ತಾಗಿರಲಿಲ್ಲ. ನೀನು ಬೆಂಗಳೂರಿಗೆ ಬಂದಾಗ ಈಗ ಗೊತ್ತಾಗ್ತದೆ. ನಿಜ ಅದು. ಓಕೆ ಸರ್, ನಿಮ್ಗೆ ಏನಾದ್ರು ವರ್ಕ್ ಇದೆಯಾ? ಬಿಲ್ ಪೇ ಮಾಡಲಾ? ಓಕೆ ಓಕೆ ಸರ್, ಬಿಲ್ ಎಷ್ಟಾಯ್ತು? ಓಕೆ ಥ್ಯಾಂಕ್ ಯು. ನಾನು ಪೇ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಫ್ರೆಂಡ್ ಸಿಕ್ಕಿದೆಯಾ? ನಾನು ಫಸ್ಟ್ ಮಾಡಿದೆ. ನೆಕ್ಸ್ಟ್ ಟೈಮ್ ನನಗೆ ಆಫೀಸ್ ಕಡೆಯಿಂದ ಕಾಲ್ ಬರ್ತಾ ಇದೆ. ಆಫೀಸ್ ಹೋಗ್ಬೇಕು. ಓಕೆ ಬಾಯ್. ಬೇಜಾರು ಮಾಡ್ಕೊಬೇಡ. ನಾನು ಕಳಿಸಿದ್ದೀನಲ್ಲ, ಆ ಲೊಕೇಶನ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀನಿ, ಬೇಕಾದ್ರೆ. ಓಕೆನಾ? ಓಕೆ, ಥ್ಯಾಂಕ್ ಯು, ಬಾಯ್. ಹಲೋ, ಹಾಂ ಇಲ್ಲೇ ಬಂದೆ ನೋಡಿ. ಹಾಂ ಬಂದೆ, ಇಲ್ಲ ನಿಮ್ಮ ಲೊಕೇಶನಲ್ಲಿ ಓಕೆ ಬಂದೆ ಬಂದೆ ಇಲ್ಲೇ ಬಂದೆ. ಲೊಕೇಶನಲ್ಲಿ ಇದ್ದೀನಿ, ಬಂದೆ. ಇಲ್ಲ ಗೇಟಲ್ಲಿ ಇದ್ದೀನಿ. ಓಕೆ ಬಂದೆ. ಲೊಕೇಶನ್ ಹಿಂಗೆ ತೋರಿಸ್ತಾ ಇದೆ. ಓ ಅಲ್ಲಿದ್ದಾರೆ. ಹಲೋ ಅಣ್ಣ, ಹಾಂ ಇಲ್ಲೇ ಬರ್ತಾ ಇದ್ದೀನಿ ನೋಡಿ, ಇಲ್ಲೇ. ಹಾಂ ಇಲ್ಲೇ ಇಲ್ಲೇ. ಹಾಂ ಬಂದೆ. ಹಲೋ, ಹಾಂ ಇಲ್ಲೇ ಇದ್ದೀನಿ. ಮತ್ತೆ ಯಾಕೆ ಲೇಟ್ ಆಯ್ತು ಬರೋಕ್ಕೆ? ಇಲ್ಲ ಗಾಡಿ ಫ್ರೆಂಡ್ ಅವ್ರು ನಿಲ್ಸ್ಕೊಳಕ್ಕೆ.
ಹೋಗಿದ್ರು ಡ್ಯೂಟಿಗೆ? ಹೌದಾ, ಆಯ್ತಾ ಕಾಫಿ? ಆಯಿತು. ಏನು ಮಾಡ್ತಾ ಇದ್ದೀಯ? ಹೇಳ್ಬೇಕು, ಏನು ಮಾಡ್ತಾ ಇದೀಯಾ? ಏನಿಲ್ಲ, ಈಗ ಕೆಲಸ ಮುಗಿಸ್ಕೊಂಡ್ಬಂದೆ, ಡ್ಯೂಟಿ ಮುಗಿಸ್ಕೊಂಡ್ಬಂದೆ. ಹೌದಾ, ಹೋಗಿದ್ದೆ ಊರಿಗೆ ಕಡೆ? ಇನ್ನೂ ಇಲ್ಲ, ಹೋಗ್ಬೇಕು ನೆಕ್ಸ್ಟ್ ತಿಂಗಳು. ಏನು ವಿಶೇಷ ಊರ ಕಡೆ ಇರೋದು? ಏನಿಲ್ಲ, ಅದೇ ಹೊಲ ಗದ್ದೆ ಹೌದಾ, ಅದೇ ಇರ್ತಾರೆ ನಮ್ಮ ಕಡೆ ಎಲ್ಲ, ಗೊತ್ತಲ್ಲ. ಪರವಾಗಿಲ್ವ ಹೊಲ ಮನೆ ಕೆಲಸ ಮಾಡಿದರೆ ವರ್ಕೌಟ್ ಆಗುತ್ತಾ? ರೈತರುಗಳಿಗೂ ಅದು ವರ್ಕೌಟ್ ಆಗಲ್ಲ. ವರ್ಕೌಟ್ ಸುಮ್ಮನೆ ನಮ್ಗೆ ಅಂದ್ರೆ ಅವ್ರ ಜೀವನಕ್ಕೆ ನಮ್ಮ ಜೀವನಕ್ಕೆ ನಾವು ಮಾಡ್ಕೊಂಡಂಗೆ ಅದು. 100% ಬಳ್ಳಾರಿ ಸೈಡ್ ಎಲ್ಲ ಹೊಲ ಮನೆ ಕೆಲಸ ಮಾಡೋದು ಜಾಸ್ತಿ ಇದೆ. ಅದೇ ಜಾಸ್ತಿ ಇರೋದು ಆ್ಯಕ್ಚುಲಿ. ಬಟ್ ಆದರೆ ಏನಂದರೆ ಮಾಮೂಲಿ ಸಣ್ಣ ಪುಟ್ಟ ಬೆಳೆ ಬೆಳಿತೀವಿ, ಅದರಲ್ಲೇ ಇದಾಗೋಯ್ತದೆ. ಹೌದಾ, ಅಂದ್ರೆ ಮುಂದಿನ ತಿಂಗಳು ಹೋಗ್ತಾ ಇದೆಯಾ? ಅಂದರೆ ಮುಂದಿನ ತಿಂಗಳು ಅಂತಿದ್ದಾರೆ. ಹಾಂ, ಸೊ ಹೋಗ್ತೀನಿ, ಅಮೌಂಟ್ ಅಡ್ಜಸ್ಟ್ ಆದರೆ ಹೋಗ್ತೀನಿ, ಇಲ್ಲಾಂದ್ರೆ ಇಲ್ಲ. ಇಲ್ಲಾಂದರೆ ಇಲ್ಲ. ಯಾಕೆ ಈಗ ಸ್ಯಾಲ್ರಿ ಬಂದಿಲ್ವಾ? ಸ್ಯಾಲ್ರಿ ನಾನು ಮಾಡೋ ಸ್ಯಾಲ್ರಿ ಜಸ್ಟ್ ಏನಂದರೆ 8-10,000 ಅಲ್ಲ, ಅದು ಎಂತಕ್ಕೆ ಸಾಲುತ್ತೆ? ಹೌದಾ, ಏನಾದರೂ ದೊಡ್ಡದಾಗಿ ಇದು ಮಾಡ್ಕೊಂಡು ಬೆಂಗಳೂರಲ್ಲಿ ಒಂದೇ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗ್ಬಾರ್ದು. ಇನ್ನೊಂದು ಏನಂದ್ರೆ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ರೆ ಮಾತ್ರ ನಿನ್ಗೆ ರೂಮ್ ಬಾಡಿಗೆ ಆಗಿರ್ಬೋದು, ನಿನ್ ಪರ್ಸನಲ್ ಆಗಿರ್ಬೋದು, ಅದು ನಿಜನೇ, ಏನು ಮಾಡೋದು. ಬಟ್ ರೂಮ್ ಬಾಡಿಗೆನೇ ನನ್ನ 4,000 ಅಂತ ಹೋಗ್ಬಿಡುತ್ತೆ ತಿಂಗಳಿಗೆ. ಹಾಗಾದ್ರೆ 4,000 ಉಳಿತದೆ. ಅದರಲ್ಲಿ ಒಂದು 2,000 ನನ್ನ ಖರ್ಚಿಗೆ, ಊಟಕ್ಕೆ, ಅದಕ್ಕೆ ಅಂತ ಎತ್ತಿಕೊಂಡು 2,000 ಉಳಿಸ್ಕೊಂಡು ಹೋಗ್ತೀನಿ. ಇನ್ನೇನು ಕಡಿಮೆ ಬಿಡಿ, ಯಾವ್ದಾದ್ರು ಬೆಂಗಳೂರಲ್ಲಿ ಹುಡುಗಿನ ಪಟ್ಟ ಹುಡುಗಿ ಸದ್ಯಕ್ಕೆ ನಮ್ಮಂಥವ್ರಿಗಲ್ಲ, ಯಾಕೆ? ನಮ್ಮಂಥವ್ರಿಗೆ ಬೀಳೋದಿಲ್ಲ. ಯಾಕಂದ್ರೆ ದುಡ್ಡಿರ್ಬೇಕು ಇಲ್ಲಿ ಏನಿದ್ರು. ಓ, ಆ ಥರನ? ನೀನು ಅನ್ಕೊಂಡ್ರೆ ತಪ್ಪು. ದುಡ್ಡು ಗಿಡ್ಡೇನಂತ ಅವಶ್ಯಕತೆ ಇರಲ್ಲ. ಇನ್ನೊಂದು ಏನಾದ್ರು ಹುಡುಗ ಹೆಂಗಾಗಿರ್ಬೇಕು, ಹ್ಯಾಂಡ್ಸಮ್ ಆಗಿರ್ಬೇಕು. ಇಲ್ಲಿರೋ ಟ್ರೆಂಡಿಂಗ್ ಇರೋದೇ ಅದು. ಹ್ಯಾಂಡ್ಸಮ್ ಇರ್ಬೇಕು, ಅವ್ನು ನಮ್ಮ ಮನೆ ಭಾಗದಲ್ಲಿ ಇಲ್ಲ ಅನ್ಸುತ್ತೆ. ಹೌದಾ? ಓ, ಏನಕ್ಕೆ ಅಷ್ಟೊಂದು ಸ್ವಲ್ಪ ಸೈಲೆಂಟಾಗಿ ಮಾತಾಡ್ತಾ ಇದ್ದೀನಿ? ಎಂತ ಇಲ್ಲ, ಮಾಮೂಲಿ ಮನೆ ತೋರಿಸ್ತೀವಿ, ಟೆನ್ಷನ್ಸ್. ಅಲ್ಲ, ಎಲ್ರಿಗಿರೋ ಟೆನ್ಷನ್ ನಿಮ್ಗಿರ್ತ, ಬೇರೆ ನಮ್ಗೆ ಅದೇ ಸ್ವಲ್ಪ ಜಾಸ್ತಿ ಪ್ರೆಷರ್ ಇರುತ್ತೆ. ಹೌದಾ, ಬಾಡಿಗೆ ಕಟ್ಟಿಲ್ಲ. ಎಷ್ಟು ತಿಂಗಳಿಂದ ಮೈನಸ್ ಮಾಡಿದ್ದೆ ಬಾಡಿಗೆನ? 3 ತಿಂಗಳಿಂದ ಮೈನಸ್ ಮಾಡಿದ್ದೀನಿ. ಬಂದಿರೋ ಶಾಲ್ರಿ ಏನು ಮಾಡಿದೆ? ಮನೆಗೆ ಹಾಕೋದೇ ಆಗೋಯ್ತು. ಮನೆಯವ್ರು ಕೇಳಿದ್ದಕ್ಕೆ ಅದು ಇದಕ್ಕೆ ಅದಕ್ಕೆ ಅಂತ ಕೇಳ್ತಾ ಇರ್ತಾರಲ್ವಾ. ಹೌದಾ? ಸೊ ಬೆಂಗಳೂರಿಗೆ ಹೋಗಿದ್ದಾನೆ ಮಗ ದುಡಿಯೋದಕ್ಕೆ ಅಂತ. ಅಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಬಟ್ ಆದರೆ ಇಲ್ಲಿ ನಾನು ಮಾಡ್ತಾ ಇರೋದು ನನಗೆ ಮಾತ್ರ ಗೊತ್ತಿರುತ್ತೆ. ಅದೇನೋ ನಿಜ. ಬೆಂಗಳೂರಿಗೆ ಬಂದಮೇಲೆ ಅಪ್ಪ ಅಮ್ಮನ ಏನಿದೆ ಹೇಳ್ತೀವಿ ಅಂದರೆ ಅವ್ರು ಏನೇ ಕೇಳಿದ್ರು ಅಮ್ಮ ಚೆನ್ನಾಗಿದ್ದೀವಿ, ಅಪ್ಪ ಚೆನ್ನಾಗಿದ್ದೀವಿ, ಇದೇ ಮಾತ್ರ ಹೇಳ್ಬೇಕು. ಇದು ಬಿಟ್ಟರೆ ನಾನು ಬೇರೆದು ಹೇಳೋಂಥ ಅವಶ್ಯಕತೆ ಇರಲ್ಲ. ನಿನ್ನ ಅಬ್ಜೆಕ್ಷನ್ ಇಲ್ಲ ಅಂದರೆ ನನ್ನ ಕಡೆಯಿಂದ ಒಂದು ಸಜೆಷನ್ ಇದೆ. ಅಲ್ಲ, ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಇಲ್ಲ, ಪರವಾಗಿಲ್ಲ. ಅಲ್ಲ, ರೂಮ್ ಕಟ್ಕೊಂಡು ನಿನ್ನ ಬಾಡಿಗೆ ಕಟ್ಕೊಂಡು ನಿನ್ನ ಊಟ ಕರೆಂಟು ಅದೆಲ್ಲ ತುಂಬ ವೇಸ್ಟ್ ಆಗುತ್ತೆ. ನೀನು ಹ್ಞೂ ಅಂದರೆ ನನಗೆ ಬೇಕಿರೋದು ಒಂದು ರೂಮ್ ಇದೆ, ಆ ರೂಮ್ನ ಬೇಕಿದ್ರೆ ಬಿಟ್ಕೊಡಿಸ್ತೀನಿ. ನಿಜ ಇಲ್ಲ, ಇದು ಹೆಂಗಾಯ್ತು ಅಂದ್ರೆ ಶಾಕ್ ಆಗುತ್ತೆ. ಅಲ್ಲ, ಆ್ಯಕ್ಚುಲಿ ನಾನು ನಿನ್ಗೆ ಮೊನ್ನೆ ಮೀಟ್ ಮಾಡಿದಾಗ ಹೇಳೋಣ ಈ ವಿಷಯ ಅನ್ಕೊಂಡಿದ್ದೆ. ನಿನ್ಗೆ ಹೇಳಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಈಗ ಹೇಳ್ತಾ ಇದ್ದೀನಿ. ಹ್ಞೂ ಅಂದರೆ ನೀನು ಆ ರೂಮ್ಗೆ ಶಿಫ್ಟ್ ಆಗ್ಬೋದು. ಹೌದಾ? ಓಕೆ, ನನಗೊಂದು ಒಳ್ಳೆ ಇದು ಲಾಟ್ರಿ ಹೊಡೆದಂಗೆ ಆಯಿತು ಅನಿಸುತ್ತೆ. ಹಾಗೇನಿಲ್ಲ, ನನ್ನ ಕೆಲವೊಂದು ಪರ್ಸ್ನಲ್ ವಿಷಯಗಳೇನಿದ್ದಾವೆ. ಬಟ್ ಅದನ್ನ ನಿಮಗೆ ಕೆಲವೊಂದನ್ನ ಜವಾಬ್ದಾರಿ ಕೊಡ್ತಾ ಹೋಗ್ತೀನಿ. ಅದನ್ನು ನೀವು ಹೆಗಲ ಮೇಲೆ ಎತ್ಕೊಂಡು ಕ್ಲೀನಾಗಿ ಮಾಡ್ಕೊಂಡೋದ್ರೆ ನನಗೊಂಚೂರು ಸಪೋರ್ಟಿಂಗ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಪಕ್ಕಾ ಮಾಡ್ಕೊಡ್ತೀನಿ. ನನಗೆ ಅದರಲ್ಲೇ ನೀವು ನಂಬಿಕೆ ಇದೆ. ನಂಬಿಕೆ ಇಕ್ಕಿದ್ದೀರ ಅಂದರೆ ನಂಬಿಕೆ ಉಳಿಸ್ಕೊಂಡು ಹೋಗೋದೇ ನನ್ನ ಹೆಸರು. ಬಟ್ ಇಲ್ಲಿವರೆಗೂ ಎಲ್ಲರೂ ನಂಬಿದ್ದೆ, ಎಲ್ಲರೂ ಕಾಗೆ ಹಾರಿಸಿದಾರ. ನೀನು ನಂಬೋಣ ಅಂತ ನಾನು ಒಂಥರ ಆಲೋಚನೆ ಮಾಡಿದ್ದೀನಿ. ನಂಬಿದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ, ಯಶು ಬಿಡೋದು ಇಲ್ಲ. ನೋಡೋಣ, ಬಟ್ ನಂಬ್ತಾ ಇದೀವಿ. ಅಲ್ಲ, ನಂಬ್ತಾ ಇದೀವಿ. ಯಶು ಕೈ ಹಿಡಿತಾನೋ ಕೈ ಬಿಡಿತಾನೋ ಅನ್ನೋದ್ರ ಮುಂದೆ ಗೊತ್ತಾಗುತ್ತೆ. ಇಲ್ಲ, ಗೊತ್ತಾಗ್ಲಿ. ಓಕೆನಾ? ಯಾವಾಗ ಖಾಲಿ ಮಾಡ್ತಿರೋರು? ನೀನು ಇವಾಗಲೇ ಬನ್ನಿ ಅಂದ್ರೆ ನಾನು ಇವಾಗಲೇ ಹೋಗ್ತೀನಿ. ಓನರ್ಗೆ ಹೇಳ್ಬೇಕು, PG ಅಲ್ವಾ? ಹಾಗಾಗಿ PG-ಯಲ್ಲಿ ಇರ್ಬೇಕಂತ ತುಂಬಾ ಹಿಂಸೆ ಆಗುತ್ತೆ, ಸಮಸ್ಯೆ. ಅವ್ರಿಗೇನಿಲ್ಲ, ನಮ್ಗೆ ಯಾವಾಗ ಇಷ್ಟ ಬಂದಿತ್ತು ಅವಾಗ ಸೈನ್ ಹಾಕ್ಬಿಟ್ಟು ಹೊರಟೋಗೋದು. ಓಕೆ, ತೊಂದರೆ ಇಲ್ಲ. ನೀವು ಹಾಗಾದ್ರೆ ನನಗೆ ಕಾಲ್ ಮಾಡಿ, ಮನೆ ಲೊಕೇಶನ್ ಕಳಿಸ್ತೀನಿ. ಅಲ್ಲಿ ನಮ್ಮ ಡ್ರೈವರು, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ. ಬಟ್ ಅವ್ರ ಪಕ್ಕದ ಒಂದು ರೂಮ್ ಖಾಲಿ ಇದೆ. ಓಕೆ, ನೀವು ಯಾರೇ ಕೇಳಿದ್ರು ನನ್ನ ಪರಿಚಯ ಇರೋರು ಅಂತ ಹೇಳ್ತೀನಿ. ನೀವು ಅದನ್ನ ಮೇಂಟೆನೆನ್ಸ್ ಮಾಡಿ. ಓಕೆನಾ? ಸರ್, ಕಾಫಿನ ಟೀನಾ? ಹೌದಾ? ಮೀಟ್ ಆಗೋಣ ಅಂದ್ರಲ್ಲ, ಅದಕ್ಕೆ ಬಂದೆ ನಾನು. ಇಲ್ಲ, ಆ್ಯಕ್ಚುಲಿ ನಾನು ನಿನಗೆ ಅವತ್ತು ಮೀಟ್ ಮಾಡೋಣ ಅಂತ ಹೇಳಿದ್ನಲ್ವಾ, ಬರೋಕ್ಕೆ ಸ್ವಲ್ಪ ಟೈಮ್ ಸಿಕ್ಕಿರಲಿಲ್ಲ, ಹಂಗಾಗಿ ಇದು ಮಾಡಿದ್ದೆ. ಮತ್ತೇನಾದ್ರೂ ಕೆಲಸ? ಮತ್ತೇನಿಲ್ಲ, ಇಷ್ಟವರೆಗೂ ಒಂಚೂರು ಆಚೆ ಕೆಲಸ ಇತ್ತು, ಆಚೆ ಹೋಗಿದ್ದೆ. ಬುಕ್ಕೆಲ್ಲ. ಹಲೋ, ಹೇಳಿ. ಓ, ಸಾರಿ ಸರ್, ಆ್ಯಕ್ಚುಲಿ ನಿಮಗೆ ನಾನು ಸೈಟ್ ತೋರಿಸ್ತೀನಿ ಅಂತ ಹೇಳಿದ್ದೆ. ಬರ್ತೀರಾ? ನಿಮ್ಗೊಂದು ಲೊಕೇಶನ್ ಸೆಂಡ್ ಮಾಡ್ತೀವಿ. ಸರಿ, ನಿಮ್ಮ ಲೊಕೇಶನ್ ಸೆಂಡ್ ಮಾಡ್ತೀನಿ ನೋಡಿ ವಾಟ್ಸಪ್ಪಿಗೆ. ಬನ್ನಿ. 60-40 ಇದೆ, 30-40 ಇದೆ. ನೀವು ಯಾವ್ದು ಆಯ್ಕೆ ಮಾಡ್ತೀರಿ ಅದು. ಬಟ್ ಲೋನ್ ಮಾಡೋ ಸಜೆಷನ್ ಏನಿರುತ್ತೆ, ಲೋನ್ ಮಾಡ್ಕೊಡ್ತೀವಿ. ಓಕೆ, ಸರಿ.
ಹ್ಞೂ ಸರ್, ಏನೋ ಚಿಕ್ಕ ಪುಟ್ಟ ಬಡವರು ಬೆಂಗಳೂರಿಗೆ ಬಂದಿದ್ದೀವಿ, ಬದುಕ್ತಾ ಇದ್ದೀವಿ. ನಿಮ್ಮನ್ನ ಬಡವರು ಅಂದ್ರೆ ನಂಬಕ್ಕಾಗಲ್ಲ. ಇಲ್ಲ ಸರ್, ಇದು ನೋಡ್ಬೋದಾ? ನೋಡಿ ಅಲ್ಲ ಏನು ತೊಂದರೆ ಇಲ್ಲ. ಆ್ಯಕ್ಚುಲಿ ನಾನು ಯಾರಿಗಾದ್ರೂ ಅಮೌಂಟ್ ಕೊಟ್ಟಿರೋದು ಅದೆಲ್ಲನೂ ಮೆನ್ಷನ್ ಮಾಡಿರ್ತೀನಲ್ಲ, ಫ್ರೀಯಾಗಿ ಕುತ್ಕೊಂಡಾಗ ನೋಡ್ತಾ ಇರ್ತೀನಿ ಯಾರ್ಯಾರಿಗೆ ಎಷ್ಟು ಏನು ಅಂತ. ಬರೀ ಅಮೌಂಟ್ ಕೊಟ್ಟಿರೋ ಮತ್ತೆ ಇನ್ನೇನು ಬರೆಯೋಕ್ಕಾಗಲ್ವಲ್ಲ. ನನ್ನ ಜೀವನದಲ್ಲಿ ಇನ್ನೂ ಮ್ಯಾರೇಜ್ ಆಗಿಲ್ಲ, ಬಟ್ ಮ್ಯಾರೇಜ್ ಆದರೆ ನಂದು ನಮ್ಮ ವಯಸ್ಸು ಏನಾದರೂ ಬರೀಬೋದು. ಮ್ಯಾರೇಜ್ ಅಂತ ಆಗಿಲ್ಲ ಇಷ್ಟು, ಇನ್ನೊಂದು ಸ್ವಲ್ಪ ವೈಟಿಂಗಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ಇಷ್ಟು ಬೇಗನೆ ಮ್ಯಾರೇಜ್ ಆದರೆ ಥ್ರಿಲ್ ಇರಲ್ಲ ಜೀವನದಲ್ಲಿ. ಒಂದು ಸ್ವಲ್ಪ ಬೇಗ ಈಗ ಮ್ಯಾರೇಜ್ ಆದ್ರೇ ಥ್ರಿಲ್ ಇರೋದು. ಅಲ್ಲ, ಈಗಿನ ಹುಡುಗರಿಗೆ ಆಲ್ಮೋಸ್ಟ್ 12 ವರ್ಷ ದಾಟಿದ ತಕ್ಷಣ ಮದುವೆ ಬೇಕು. ನನ್ನ ಪ್ರಕಾರ ಫ್ಯೂಚರಲ್ಲಿ ತುಂಬ ಆಲೋಚನೆ ಇದೆ, ಹೇಗಿರಬೇಕು ಏನು ಅಂತ. ಹಾಗಾಗಿ ವೈಟಿಂಗಲ್ಲಿ ಹೋಗಿ ಏನಿಲ್ಲ, ಆ ಥರ ಏನಿಲ್ಲ. ಲವ್ ಮಾಡೋಷ್ಟು ಮುಂದುವರೆದಿಲ್ಲ, ಯಾಕಂದರೆ ನಾನು ನನ್ನ ತಾಯಿ ಹೆಸರನ್ನ ಉಳಿಸ್ಬೇಕಂತ ಹೇಳಿ ಆ ಥರ ಯಾವುದನ್ನು ಮಾಡಿದ್ದೀನಿ. ಓಕೆ, ನಾನು ನಿಮ್ಗೆ ಜೊತೆ ಜಾಸ್ತಿ ಹೊತ್ತು ಮಾತಾಡೋಕ್ಕೆ ಟೈಮ್ ಇಲ್ಲ. ಓಕೆ, ಆಲ್ಮೋಸ್ಟ್ ನಾನು ಯಾರನ್ನ ಮೀಟ್ ಮಾಡೋಕೆ ಹೋಗ್ಬೇಕು, ಹೊರಡ್ತೀನಿ. ಓಕೆನಾ? ಸಾರಿ, ನಾನು ಸಂಜೆ ಫೋನ್ ಹಾಕ್ತೀನಿ. ನಿಮಗೆ ಬರ್ತೀನಿ. ಓಕೆ, ಸಾರಿ ನಿನ್ನ ಕರೆಸಿಗೆ ಮಾತಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ. ಓಕೆ, ಬಂದಮೇಲೆ ರೂಮಲ್ಲಿ ಇರ್ತೀವಲ್ಲ. ಓಕೆ, ಬಾಯ್. ಇಲ್ಲ ಮತ್ತೆ ಬರ್ತಾ ಇರ್ತೀರ ಪಾರ್ಟಿಗೆ. ಅದೇನು ಕರೆಕ್ಟ್. ಆಯ್ತಪ್ಪ, ಕಾಫಿ ಆರಾಮಿದ್ದೀರಾ? ಇಲ್ಲ, ಊರಿಗೆ ಹೋಗಿದ್ದೆ, ಹಂಗಾಗಿ ಬರೋಕ್ಕಾಗಲಿಲ್ಲ. ಒಬ್ಬರೇ ಬಂದ್ರಾ? ಬರ್ತೀನಿ. ಪರಿಚಯ ಇರೋರಾ? ಹಾಂ, ನನಗೆ ಹೇಳ್ತಿರೋರು ಇದೆ. ಸರಿ, ಹೊರಡ್ಲಾ? ಹೊರಡ್ತೀರಾ? ನಾನು ಸಂಜೆ ಫೋನ್ ಹಾಕ್ತೀನಿ. ಅವ್ರಿಗೆ ಒಂದು ಮಾತು, ಹೇಳಿ ಬರ್ತೀರಾ? ಸಂಜೆ ಫೋನ್ ಹಾಕಿ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬರ್ತೀನಿ. ಓಕೆ, ನಾನು ಅವ್ರಿಗೆ ಹೇಳೋದು ಬೇಡ, ಕೇಳೋದು ಬೇಡ, ದೊಡ್ಡ ಬಂದ್ಬಿಡ್ತೀನಿ. ಹಾಗೇನಿಲ್ಲ, ಒಂದು ಸರ್ತಿ ಹೇಳಿ ಬರಬೇಕು. ಯಾಕಂದರೆ ನಾವು ಬಂದಾಗ ಕಷ್ಟ ಅಂತ ಬಂದಾಗ ಹಿಡ್ದಿರೋ ರೂಮ್ ಅಲ್ವಾ ಅದು. ಅದು ನಿಜನೇ, ಟಾರ್ಚರು ಎಲ್ಲ ಪರವಾಗಿಲ್ಲ. ಬೆಂಗಳೂರುಗಳಲ್ಲಿ ಹೇಳ್ಬಿಟ್ಟೆ ಬರ್ತೀನಿ. ಹೇಳ್ಬಿಟ್ಟೆ ಬರ್ತೀನಿ. ಓಕೆನಾ? ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಹಲೋ ಸರ್, ನಾನು ಶಂಕರಗೌಡ ಮಾತಾಡೋದು. ಸೈಟ್ ನೋಡಕ್ಕೆ ಬರ್ತೀವಿ ಅಂದ್ರಲ್ಲ, ಬರ್ತೀರಾ? ನಾನು ಸೈಟ್ ಹತ್ರ ಇದ್ದೀನಿ. ಓಕೆ ಸರ್, ಬನ್ನಿ, ವೆಯ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ಹಾಂ, ಲೊಕೇಶನ್ ಸೆಂಡ್ ಮಾಡಿದ್ಮೇಲೆ ಅಲ್ಲಿಗೆ ಬನ್ನಿ. ಹಾಂ ಸರಿ ಸರ್, ಓಕೆ. ಇಲ್ಲ, ಆ್ಯಕ್ಚುಲಿ ನಮ್ಮ ಮನೆಯಿಂದ ಒಂದು 10 ನಿಮಿಷ ಇರೋದು, ಹಂಗಾಗಿ ನನಗೆ ಆಫೀಸಲ್ಲಿ ಇಲ್ಲ, ಇಲ್ಲಿ ಸರಿ ಸರ್, ಓಕೆ. ಅದು ಬಂದು ಅದು 60-40 ಇದೆ, ಇದು 30-40 ಇದೆ. ಲೋನ್ ಇದಿದೆ, ಬೇಕಾದ್ರೆ ಲೋನ್ ಮಾಡ್ತಾರೆ. ನೋಡಿ ಯಾವ ಥರ ಯಾವ ಬಂದು ಮೀಟ್ ಮಾಡ್ತೀನಿ. ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಹತ್ರ ಇದೆಯಲ್ಲ? ಇನ್ನೊಂದು ಹೇಳೋದೇ ಮರ್ತಿದ್ದೆ, ಇದಕ್ಕೆ ಕಮಿಷನ್ ಇರುತ್ತೆ, ಆಮೇಲೆ ಹೇಳಿಲ್ಲ ಅನ್ಸುತ್ತೆ. ಅದೇನು ಕಮಿಷನ್ ಇರುತ್ತೆ, ಆ ಕಮಿಷನ್ ಪೇ ಮಾಡಿ. ಓಕೆ, ನಾನು ಬರ್ತೀನಿ, ಟೈಮ್ ಆಗುತ್ತೆ.
ಗೌಡ ಎಲ್ಲಿ 2 ದಿನ ಆಯ್ತು ಅಮೌಂಟೇ ಕೊಡ್ಲಿಲ್ಲ. ಇಲ್ಲ ಕಣ ಒಂಚೂರು ಕೆಲಸ ಇತ್ತು. ಗೌಡ ಎಲ್ಲಿ ಗೌಡ ಅವತ್ತು ಅಮೌಂಟ್ ಕೊಡ್ತೀನಿ ಅಂದೆ ಅಮೌಂಟೇ ಕೊಡ್ಲಿಲ್ಲ, ಏನ್ ಗೌಡ ಇದು? ಇಲ್ಲ ಕಣ ಆಕ್ಚುಲಿ ಕೊಡ್ತೀನಿ ಅಂದ್ರೆ ಒಂಚೂರು ನನಗೆ ಈ ಮನೆ ಕಟ್ಸ್ಬಿಟ್ಟಿದ್ದೀನಿ, ಹಂಗಾಗಿ ಅಮೌಂಟ್ ಕೊಡಿ ಯಾವುದು ನಿಂದಿರ್ತಾ ಇರಲ್ಲ. ಅದಕ್ಕೆ ಇವತ್ತು ಬಂದಿದೆ, ಅದಕ್ಕೆ ನಿಮ್ಗೆ ಫೋನ್ ಮಾಡಿದೆ ಬ್ಯಾಗ್ ಹಾಕೊಂಡು ಇಸ್ಕೊಂಡು ಹೋಗೋದು ಅಂತೇಳಿ. ಓಕೆ ನಿಮಗೆ ನಾನು ಅಮೌಂಟ್ನ ಕೊಡ್ತೀನಿ. ನೀನು ಮಂತ್ಲಿ ಕಟ್ತೀಯೋ ತಿಂಗಳ ವಾರ ಕಟ್ತೀಯೋ ಡೈಲಿ ಕೊಡ್ತೀನಿ. ನೀನು ಬಿಟ್ಟಿರೋದು 1 ಲಕ್ಷ ರೂಪಾಯಿನ ನಿನಗೆ ಫೋನ್ ಪೇ ಮಾಡೋ ಜವಾಬ್ದಾರಿ ನಂದು. ಯಾಕಂದ್ರೆ ನಾನು ಎಂಟ್ರಿ ಮಾಡ್ಕೊತೀನಿ ಯಾರ್ಯಾರು ಕೊಟ್ಟಿರೋದು. ಇದೇ ತರ ಕಣ ಎಲ್ರಿಗೂ ಕೊಟ್ಟು ಏನಪ್ಪ ಅಂದ್ರೆ ಇಸ್ಕೋಬೇಕಾದ್ರೆ ಒಂಥರ ಇರ್ತಾರೆ, ಕೊಡ್ಬೇಕಾದ್ರೆ ಒಂಥರ ಮಾಡ್ತಾರೆ. ಓಕೆನಾ? ಆ ಥರ ಏನು ಬೇಜಾರು ಮಾಡ್ಕೋಬೇಡ. ನಾನು ನಿನ್ಗೆ ಅಮೌಂಟ್ ನ ಫೋನ್ ಪೇ ಮಾಡ್ತೀನಿ. ನಿಮ್ದು ಇವತ್ತಿನ ಡೇಟ್ ನಾನು ಮೆನ್ಷನ್ ಮಾಡ್ಕೊತೀನಿ. ನಾನು ಎಲ್ರಿಗೂ ಎಷ್ಟು ಪರ್ಸೆಂಟ್ ಕೊಡ್ತೀನಿ ಅದು 2ನೇ ವಿಚಾರ. ನಿನಗೆ ಮಾತ್ರ ನನ್ನ ಫ್ರೆಂಡ್ ಇದೆಯಾ 2% ನಾನು ಕೊಡ್ತಾ ಇದ್ದೀನಿ. ಓಕೆನಾ? ಬೇಜಾರು ಮಾಡ್ಕೋಬೇಡ. ಅದನ್ನ ಮಂತ್ಲಿ ಕಟ್ ಕ್ಲಿಯರ್ ಮಾಡ್ಕೊಂಡು ಓಕೆನಾ? ನಿನ್ ಫೋನ್ ಪೇ ನಂಬರ್ 82975262 ನಿಧಾನ ಕೇಳೋ ಮಚ್ಚ. ಹೇಳು 825792 8257926297. ಓಕೆ ಕಣ್ ನಾನು ಹಾಕ್ತೀನಿ ನಿನ್ ಫೋನ್ ಪೇ ಈಗ. ಬಟ್ ಇವಾಗ ಒಂದೇ ಸರ್ತಿ 1 ಲಕ್ಷ ನಿಮ್ಗೆ ಸೆಂಡ್ ಮಾಡೋಕ್ಕಾಗಲ್ಲ. ಈಗ 50,000 ಹಾಕ್ತೀನಿ, ಬೆಳಗ್ಗೆ ಒಂದು 50,000 ಹಾಕ್ತೀನಿ. ಓಕೆನಾ? ಅದನ್ನ ಮಿಸ್ ಮಾಡ್ದ ಕಟ್ಕೊಂಡು ಹೋಗೋ ಜವಾಬ್ದಾರಿ ನಿಂದು. ಮತ್ತೆ ನಿನ್ಗೊಂದು ವಿಷಯ ಹೇಳ್ಬೇಕಾಗಿತ್ತು ಕಣು. ಯಾರೋ ಒಬ್ಬರು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿದ್ದಾರೆ ಯಶು ಅಂತ ಹೇಳಿ. ಪರವಾಗಿಲ್ಲ, ಅವು ನನ್ಗೆ ಪರಿಚಯ ಆದಾಳಿಂದ ತುಂಬಾ ಖುಷಿಯಾಗಿದ್ದೀನಿ ಕಣ. ಅವನ್ನ ಇದೇ ರೂಮಲ್ಲಿ ಇರು ಅಂತ ಹೇಳ್ಬೇಕಂತ ಮನೆಗೆ ಬಾ ಅಂತ ಕರಿಬೇಕಂದ್ರೆ ಮನೆಯಲ್ಲಿ ಅಮ್ಮ ಇರ್ತಾರೆ, ಒಂಚೂರು ತೊಂದರೆ ಆಗುತ್ತೆ ಅಂತೇಳಿ ಅವ್ನಿಗೆ ಇದೇ ರೂಮಲ್ಲಿ ಇರೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಕಣ. ಬೇಡ ಗೌಡ, ಈ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ, ವಿಶ್ವಾಸದಲ್ಲಿ ವಿಷಯ ಇರುತ್ತೆ. ಅಲ್ಲ ನೀ ಹೇಳಿದ್ದು ಗೊತ್ತಾಯ್ತಿಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ನನ್ಗೇನೋ ಅವ್ನು ಹುಡುಗ ಚೆನ್ನಾಗಿದ್ದಾನೆ, ಮುಂದೆ ನನ್ನ ಫ್ಯೂಚರ್ ಯೂಸ್ ಆಗ್ತಾನೆ ಅಂತ ಅನ್ಕೊ. ಬೆಳ್ಳಿಗಿರೋದ್ರಲ್ಲಿ ಹಾಲಿಲ್ಲ ಗೌಡ. ನೋಡೋಣ ನೀನ್ ಹೇಳಿದಂಗೆ. ಅಲ್ಲ ಆಕ್ಚುಲಿ ಇನ್ನೊಂದೇನಂದ್ರೆ ಬೆಳ್ಳಿಗಿರೋದು ಹಾಲಲ್ಲ ಅಂತ ಹೇಳೋ ಒಪ್ಕೊಂತೀನಿ. ಫ್ರೆಂಡ್ ಕಣೋ ಅವ್ನು, ಪರವಾಗಿಲ್ಲ, ನನ್ನ ಜೊತೆ ತುಂಬಾ ಚೆನ್ನಾಗಿದ್ದಾನೆ, ಟೈಮ್ ಚೆನ್ನಾಗಿ ಕೊಡ್ತಾನೆ ನನಗೆ. ಹಾಗಾಗಿ ನಾನು ಅವನಿಗೋಸ್ಕರ ಯಾರಿಗೆ ಗೊತ್ತು ಮುಂದಕ್ಕೆ ಹೋದ್ರೆ ನಿನ್ಗೆ ಮೋಸ ಮಾಡ್ಬೋದು. ಆ ತರ ವ್ಯಕ್ತಿ ಅಲ್ಲ ಅಂತ ನನ್ನ ಅನಿಸಿಕೆ. ಅಲ್ಲ ಅಲ್ಲ ಕಣೋ, ನನ್ಗೆ ಹೆಂಗಂದ್ರೆ ಒಂಥರ ಮಗು ತರ ನೋಡ್ಕೊಂತ ಇದ್ದೀನಿ ನಾನು. ಹಂಗಾಗಿ ಅವನ್ನ ಬಿಟ್ಕೊಡಕ್ ಇಷ್ಟ ಇಲ್ಲ. ಅವನೇನ ಪಾಪ ಪ್ರತಿಯೊಂದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾನೆ. ಅವ್ರ ತಂದೆ ತಾಯಿ ಕೇಳ್ತಾ ಇಲ್ಲ, ನನ್ನ ಕೇಳ್ತಾ ಇದ್ದಾನೆ. ಬೆಳಗ್ಗೆ ಗುಡ್ ಮಾರ್ನಿಂಗ್ ಇಟ್ಕೊಂಡು ಗುಡ್ ನೈಟ್ ವರ್ಗು ಕಾಲ್ ಮಾಡ್ತಾನೆ, ಮಾತಾಡ್ತಾನೆ, ಚೆನ್ನಾಗಿ ನನ್ನ ಜೊತೆ ಇದ್ದಾನೆ. ಇವಾಗ ನಮ್ಗೆ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ವಂತೆ, ಹಂಗಾಗಿ ನಂದು ಬರ್ತೀನಲ್ಲ, ನನಗೂ ಮನೆ ಫ್ಯಾಮಿಲಿ ಇದ್ದಾರೆ, ಬೇಡ ಅಂತ ಹೇಳಿದೆ. ನಮ್ಮ ಮಮ್ಮಿ ಒಂಚೂರು ಸ್ವಲ್ಪ ಇದಲ್ವಾ, ಹಂಗಾಗಿ ಬೇಡ ಬೈತಾರೆ ನಮ್ಮ ಮಮ್ಮಿ, ಅವ್ರು ಬಂದ್ರು ಇವ್ರು ಬಂದ್ರು ಅಂತ ಹೇಳಿ. ಅದಕ್ಕೆ ಈ ರೂಮು ನಾನು ನಮ್ಮ ಡ್ರೈವರ್ಗಳು ಕೊಡ್ಸಿದ್ದೀನಿ. ಇದೇ ರೂಮಲ್ಲಿ ನಾನು ವೆಯ್ಟ್ ಮಾಡಿಸ್ಕೊ ಅಂದ್ರೆ ಇದೇ ರೂಮಲ್ಲಿ ಇರ್ಸೋಣ ಅನ್ಕೊಂಡಿದ್ದೀನಿ. ನೋಡೋಣ ಅವ್ನು ಬಂದಲ್ಲಿ ನಿಮ್ಗೊಮ್ಮೆ ಕಾಲ್ ಮಾಡ್ತೀನಿ, ಬಂದು ಮೀಟ್ ಮಾಡೋಣ. ಓಕೆ, ನಾನು ಹೇಳೋದೇನಂದ್ರೆ ಇವಾಗ ಎಲ್ಲಾರನ್ನೂ ನಂಬಕ್ಕಾಗಲ್ಲ, ಅರ್ಥ ಆಯ್ತಾ? ನಗ್ನಗ್ತಾ ಮಾತಾಡೋರು ಒಳ್ಳೆಯವರು ಅಂತ ನಂಬಕ್ಕಾಗಲ್ಲ, ಕೋಪವಾಗಿರೋರು ಕೆಟ್ಟರು ಅಂತ ನಂಬಕ್ಕಾಗಲ್ಲ. ಎಲ್ಲರೂ ನೆಗೆಟಿವ್ ಪಾಸಿಟಿವ್ ಎರಡನ್ನೂ ಯೋಚನೆ ಮಾಡ್ಬೇಕಲ್ಲ. ನೀನ್ ಹೇಳೋದ್ರಲ್ಲಿ ಒಂಥರ ಖುಷಿ. ಬಟ್ ಇನ್ನೊಂದೇನಂದ್ರೆ ನನ್ಗೆ ಅವನ್ ಬಂದಾಳಿಂದ ನನ್ನ ಫ್ಯೂಚರ್ ಅಲ್ಲಿ ಏನೋ ಒಂಥರ ಉಲ್ಲಾಸ. ಏನೋ ಕೂಡ ನಿನ್ ಇಷ್ಟ, ನಿನ್ ಜೀವನ, ನಾವೇನು ಹೇಳಕ್ ಏನು ಮೋಸ ಹೋಗ್ಬೇಡ ಅಷ್ಟೇ. ಓಕೆ ಫೋನ್ ಪೇ ಮಾಡ್ಬಿಡ. ಓಕೆ. ಹಲೋ, ಲೊಕೇಶನ್ ಅಲ್ಲಿ ಬಂದಿದ್ದೀನಿ. ಹಾಯ್ ಅಣ್ಣ. ಲೊಕೇಶನ್ ಹುಡುಕಿ ಬೇಜಾರಾಗ್ಬಿಡ್ತು ನನಗೆ ಇವತ್ತು. ಎಲ್ಲೋದ್ರೂ ಈಗ ಗೂಗಲ್ ಲೊಕೇಶನ್ ಒಂದ್ ಕಡೆ ತೋರಿಸ್ತಾ ಇದೆ, ನಿಮ್ ಲೊಕೇಶನ್ ನೀವು ಹೇಳಿದ ಅಡ್ರೆಸ್ ಬೇರೆ ತರ ಇತ್ತು. ಅದಕ್ಕೆ ಅವ್ರನ್ನ ಕೇಳ್ಕೊಂಡ್ ಬರೋಷ್ಟರಲ್ಲಿ ಇಷ್ಟೊತ್ತಾಯ್ತು, ಬೇಜಾರಾಗ್ಬಿಡಿ. ಕೆಲಸದ ಒತ್ತಡನೇ ನನಗೆ ಜಾಸ್ತಿ ಇದೆ. ಬೇಜಾರಾದ ಮೂಮೆಂಟ್ ತಗೊಂಡು ಏನ್ ಮಾಡ್ತೀನಿ? ಕೆಲಸದಲ್ಲೇ ಇದ್ದೀರಾ ಅನ್ಸುತ್ತೆ. ಹಾಗೇನಿಲ್ಲ, ಒಂಚೂರು ಏನೋ ಕೆಲಸ ಇತ್ತಂತ ಕುತ್ಕೊಂಡ ನೀನು ಲೊಕೇಶನ್ ಹಾಕಿದೆ, ಇನ್ನ ಬರ್ಲಿಲ್ವಲ್ಲ, ಯಾಕಪ್ಪ ಇಷ್ಟಪಟ್ಟು ಅದ್ರಾಗ ಬೇರೆ ಅವ್ರಿಗೆ ಹೇಳಾರ್ದ ಬರ್ತೀನಿ ಅಂತ ಹೇಳ್ದ. ಇಲ್ಲ ಅದಕ್ಕೆ ಒಂದಿನ ಗ್ಯಾಪ್ ತಗೊಂಡು ಅವ್ರಿಗೆ ಹೇಳ್ಬಿಟ್ಟು ಈ ತರ ಖಾಲಿ ಮಾಡ್ತಾ ಇದ್ದೀನಿ, ಈ ತರ ರೂಮ್ ಸಿಕ್ಕಿದೆ ನನಗೆ ಗೊತ್ತಿರೋದು, ಹೋಯ್ತಾ ಇದ್ದೀನಿ ನನಗೆ ಅಂತ ಅಂದ್ಬಿಟ್ಟೆ ಬಂದೆ ನಾನು. ಈ ರೂಮಲ್ಲಿ ನಾನು ಇರಲ್ಲ ಪುಟ್ಟ. ಈ ರೂಮಲ್ಲಿ ನಾನು
ಡ್ರೈವರ್ಸ್ ಸ್ಟೂಡೆಂಟ್ಸ್ ಅವರೆಲ್ಲ ಇರ್ತಾರೆ, ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇರ್ಬೇಕು. ಓಕೆನಾ? ನಿನ್ ಟೈಮಿಂಗ್ಸ್ ಏನಿದೆಯೋ ಗೊತ್ತಿಲ್ಲ ನನಗೆ. ನಂದಿಲ್ಲ. ಇಲ್ಲ, ಇನ್ನೊಂದು ವಿಷಯ ಹೇಳ್ಬೇಕು. ಏನು? ವರ್ಕ್ ಫ್ರಮ್ ಹೋಮ್ ಹಾಕೊಂಡ್ಬಿಟ್ಟೆ ನಾನು. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ನೀನು ರೂಮಲ್ಲಿ ಇಟ್ಕೊಂಡು ಮಾಡ್ತೀಯ ಅಂದ್ರೆ ಒಬ್ರದೊಬ್ರಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಯಾಕಂದ್ರೆ ಬೆಳಿಗ್ಗೆ 6 ಕಾಲೇಜ್ ಹೋಗ್ತಾವ್ರು ಇವರು, ಅವ್ರ ಟೈಮಿಂಗ್ಸ್ 8-8ವರೆಗೆಲ್ಲ ಹೋಗ್ಬೇಕು ಅವ್ರ ಕಾಲೇಜ್ಗೆ. ಮತ್ತೆ ಅವ್ರಿಗೂ ತೊಂದರೆ ಆಗಂಗ್ ಮಾಡಬೇಡ. ಆಮೇಲೆ ಕಂಪ್ಲೇಂಟ್ ಮನೆಗೆ ಆಮೇಲೆ ಬೈತಾ ನನಗೆ, ಬೇರೆ ಬರೋರಿಗೆಲ್ಲ ರೂಮ್ ಕೊಟ್ಬಿಡ್ತೀಯ, ನೀನ್ ಇರಲ್ಲ ಅಂತ ಹೇಳಿ. ಆಕ್ಚುಲಿ ನನ್ನ ಮನೆ ಇರೋದು ಅಲ್ಲಿ ಮುಂದೆ ಇದೆ, ಮನೆ ತೋರಿಸ್ತೀನಿ ನಾನು ನಿಮಗೆ. ಓಕೆನಾ? ಅಲ್ಲಿ ಬೇಕಿದ್ರೆ ಬರೋವಂತಿಗೆ. ಊಟ ಮಾಡ್ಕೊಂಡ್ ಬಂದ ಹಂಗೆ ಬಂದ. ಅದಕ್ಕೆ ನಾನು ಎಷ್ಟೊತ್ತಾಯ್ತಲ್ಲ ಇನ್ನ ಬರ್ಲಿಲ್ಲ. ಇದೇನಾದ್ರು ರೂಮಿಂದ ಏನಾದ್ರು ಏನು ಬೇಡ, ರೂಮಿಂದ ಏನು ಕೊಡೋದ ಬೇಡ, ತಗೊಳ್ಳೋದ ಬೇಡ. ಆಯ್ತಾ? ನೀನು ಎಷ್ಟು ದಿನ ಇರ್ತೀಯ ಅಷ್ಟು ದಿನ ಇರು. ಇರೋವರೆಗೂ ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಆಗಿರೋ. ಇದೊಂದ ನಾನು ನಿನ್ನ ಹತ್ರ ಎಕ್ಸೆಪ್ಟ್ ಮಾಡ್ಕೊಳ್ಳೋದು. ಆಯ್ತಾ? ಅವ್ರಿಗೂ ನಿನ್ನಿಂದ ತೊಂದರೆ ಆಗೋದ್ ಬೇಡ, ನಿನ್ಗೂ ಅವರಿಂದ ತೊಂದರೆ ಆಗೋದ್ ಬೇಡ. ಹೌದಾ? ಓಕೆ. ಇಲ್ಲ ಪರವಾಗಿಲ್ಲ, ನಾನು ನಮ್ ಬ್ರದರ್ಸ್ ಅಂತಾನೆ ಅನ್ಕೊಂಡು ಇಲ್ಲಿ ಇರ್ತೀನಿ. ಅಲ್ಲಲ್ಲ, ನೀನು ಬ್ರದರ್ ಆಗಿರ್ತೀಯೋ ಫ್ರೆಂಡ್ ಆಗಿರ್ತೀಯೋ ನಿನಗ್ ಗೊತ್ತು, ಅವ್ರಿಗೆ ಗೊತ್ತು. ಓಕೆನಾ? ಅದು ನಿಮ್ಮ ವೈಯಕ್ತಿಕವಾದದ್ದು ಇರ್ತದೆ. ನಾವು ಅದ್ರಲ್ಲಿ ಮಧ್ಯದಲ್ಲಿ ಬರಕ್ ಆಗಲ್ಲ. ಒಟ್ಟು ಅವ್ರಿಗೆ ಹುಡುಗರಿಗೆ ತೊಂದರೆ ಆಗೋದ್ ಬೇಡ. ಪರವಾಗಿಲ್ಲ, ನಾನು ಒಟ್ನಲ್ಲಿ ನಿಮ್ ಹೆಸರು ಉಳಿಸೋ ಕೆಲಸ ನಾನು ಮಾಡ್ತೀನಿ. ರೂಮಲ್ಲಿ ಹೆಸರು ಉಳಿಸ್ತೀಯೋ ಕಳಿತೀಯೋ ನಿನಗ್ ಬಿಟ್ಟಿರ್ತಾನೆ. ಓಕೆನಾ? ನಾನು ಯಾಕಂದ್ರೆ ಜಾಸ್ತಿ ರೂಮಿಗೆ ಬಂದು ಕುತ್ಕೊಳಕ್ ಆಗಲ್ಲ. ಏನಾದ್ರು ಕೆಲ್ಸ ಇದ್ರೆ ಮಾತ್ರ ಇಲ್ಲಿ ಬರ್ತೀನಿ, ಇಲ್ಲಿ ಮನೇಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳಿ. ಹಂಗಾಗಿ ಇದು ಮಾಡೋದು. ಸರಿನಾ? ಸರಿ, ನಾನು ಒಂದ್ಸೂರು ಹೊರಗಡೆ ಕೆಲಸ ಇದೆ. ಓಕೆನಾ? ಈಗ ಹೊರಗಡೆ ಹೋಗಿ ಬರ್ತೀನಿ. ಈಗ ನಾವು ಹುಡುಗರು ಬರ್ತಾರೆ, ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೋ. ಶಂಕರಗಡ ಕರ್ಕೊಂಡ್ ಬಂದಿದ್ದಾನೆ ಅಂತ ಹೇಳು. ಆಮೇಲೆ ಅವ್ರು ಹೇಳ್ತಾರೆ ಇದು ಮಾಡು ಅಂತ. ಓಕೆನಾ? ಬರಲ್ಲ? ಇಷ್ಟೆಲ್ಲ ಇಟ್ಕೊಂಡು ಹಂಗೆ ಹೆಂಗೆ ಯಾವ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಈ ಕೆಲಸ ನಂಬ್ಕೊಂಡ್ರೆ ನನ್ನ ಕೈ ಚಂಬೆ. ಸೊ ಏನಾದರೂ ಮಾಡಬೇಕು ಅಂದರೆ ಇನ್ನು ಈಗಷ್ಟೇ ರೂಮಿಗೆ ಬಂದಿದ್ದೀನಿ. ನೋಡೋಣ, ಸ್ವಲ್ಪ ಟೈಮ್ ತಗೊಳ್ಳಿ ಎಲ್ಲದಕ್ಕೂ. ಕಾಲನು ತಸ್ಮೈ ನಮಃ ಅಂತಾರಲ್ಲ ಹಾಗೆ, ಇನ್ನು ಅಂದರೆ ಒಳ್ಳೆ ಪಾಠ ಕಲಿಸಿ ಹೋಗ್ಬೇಕು. ಮಾಡ್ತೀನಿ, ನಾನು ಮಾಡ್ತೀನಿ. ಆದರೂ ಈ ನಾನು ಏನಾದರೂ ಕಿತಾಪತಿ ಮಾಡಬೇಕು. ಆದಷ್ಟು ಬೇಗ ಮಾಡೋಣ. ಎಷ್ಟು ಏನು ಅಂತ ತೋರಿಸ್ಬಿಟ್ಟು ಹೋಗೋಣ. ನಾನು ಒಬ್ಬನೇ ಇರ್ತಾನೆ ನೋಡ್ಕೊಂಡೆ ಬಂದೆ. ಅವನಿಗೆ ಪರವಾಗಿಲ್ಲ, ನಡೀತದೆ. ಕೆಲಸ ಬಿಸಿಲಿ ನನ್ನ ಕೆಲಸ ಮಾಡ್ತಾ ಹೋಗ್ಬಾರ್ದು. ಅಲ್ಲ, ಎಲ್ಲಿದ್ದೀರಾ ಅಣ್ಣ? ಬರ್ತೀನಿ ಅಂತ ಹೋದ್ರಿ ರೂಮ್ಗೆ? ಹೌದಾ? ಓಕೆ. ಹಾಯ್ ಅಶು. ಹಾಯ್ ಅಣ್ಣ, ಎಲ್ಲೋಗಿದ್ರಿ? ಆಚೆ ಹೋಗಿದ್ದೆ ಕಣ್. ಹೌದಾ? ಏನ್ ಬ್ಯಾಗ್ ಎಲ್ಲ ಎತ್ಕೊಂಡ್ ಬರ್ತಾ ಇದ್ದೀರಾ? ನಾವು ಬ್ಯಾಗ್ ಇದ್ರೆ ತಾನೆ ಬೆಂಗಳೂರಲ್ಲಿ ಜೀವನ. ಓ ಹಂಗೆ ಕುತ್ಕೊಳ್ಳಿ, ನಿಮ್ ಬೇಜಾರಾಗ್ಬೇಡಿ. ಲ್ಯಾಪ್ಟಾಪ್ ನಮ್ ಕೆಲಸ ಮಾಡೋದಕ್ಕೆ ನಿಮ್ದು ಒಳಗಿತ್ತೆ. ಹೌದಾ? ಆಯ್ತು.
ಬೇಜಾರಾಯ್ತು ರೂಮಲ್ಲಿ? ಏನಿಲ್ಲ, ಕೆಲಸ ವರ್ಕ್ ಮಾಡ್ತಾ ಇದೆ. ಹೌದಾ? ಇದು ವರ್ಕ್ ಫ್ರಮ್ ಹೋಮ್ ಹಾಕಿಸ್ಕೊಂಡಿರೋಕೆ. ಸೊ ಆಫೀಸಲ್ಲಿ ಮಾಡೋ ಕೆಲಸ ಅಲ್ವಾ, ಯಾವಾಗ ಬೇಕು ಅವಾಗಲೇ ಮಾಡ್ಬೋದಲ್ವ ಮನೇಲಿ ಕುತ್ಕೊಂಡು ಅಂತ ಅಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಹಾಕಿಸ್ಕೊಂಡೆ. ಸೊ ಹಾಗಾಗಿ ಈಗ ಯಾವಾಗ ಬೇಕು ಅವಾಗಲೇ ಮಾಡ್ತಾ ಇದ್ದೀನಿ. ಸ್ಯಾಲ್ರಿ ಆಗಿಲ್ವ ಈ ತಿಂಗಳದು? ಇಲ್ಲ ಅಣ್ಣ, ಅದೇ ಸ್ವಲ್ಪ ಇದರಲ್ಲಿದೆ. ಸೊ ಆಗುತ್ತೆ ಅಂತ ಹೇಳಿದ್ದಾರೆ ಇಷ್ಟು. ಇಲ್ಲ, ಕೆಲಸ ಬಿಡಬೇಕು ಅಂತ ನಾನು ಡಿಸೈಡ್ ಆಗಿದ್ದೀನಿ. ಬಟ್ ಎಲ್ಲೂ ಯಾವ ಕೆಲಸನೂ ಸಿಗ್ತಾ ಇಲ್ಲ. ಕೆಲಸ ಬಿಟ್ಟು ಏನೋ ಮಾಡ್ತೀವಿ? ಇಲ್ಲ, ನಮಗೆ ಬರೋ ಸ್ಯಾಲ್ರಿ ಅದು ಸಾಕಾಯ್ತಲ್ಲ, ಅದಕ್ಕೋಸ್ಕರ ಕೆಲಸ ಬಿಡ್ತಾ ಇದ್ದೀನಿ. ಬೆಂಗಳೂರು ಬರೀ ಲ್ಯಾಪ್ಟಾಪ್ ಪಟ್ ಅಂತ ಹೋಗ್ತಿ ಕೈಗಳೇ. ಅಲ್ಲೋ, ಬೆಂಗಳೂರಲ್ಲಿ ಕೆಲಸ ಸಿಗದೇ ಅಪರೂಪ, ಅದ್ರಲ್ಲಿ ಬೇರೆ ಕೆಲಸ ಬಿಟ್ಟು ಹುಡುಕ್ತೀನಿ ಅಂದ್ರೆ ಇನ್ನೇನೋ ಹೇಳ್ತಾರೆ ನಿನಗೆ. ಈ ಕೆಲಸ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಕೆಲ್ಸಕ್ಕೆ ಕೈ ಹಾಕು, ಗೊತ್ತಾಯ್ತಾ? ಆಮೇಲೆ ಈ ಕೆಲಸ ಬಿಟ್ಟ ಮೇಲೆ ಕೆಲಸ ಸಿಗೋದು ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ನಿನ್ಗೆ ಆ ಕೆಲಸ ಸೆಟ್ ಆದ್ಮೇಲೆ ಈ ಕೆಲಸ ಬಿಡು. ಅಂದ್ರೆ ಅದೇ ತರ ಮಾಡ್ಕೋಬೇಕು. ಎಲ್ಲಿ ಯಾರು ಸಿಗ್ತಾ ಇಲ್ಲ ಕೆಲಸ ಈಸ್ಕೊಡೋರು. ಸರ್, ನೀ ಫ್ರೀ ಇದೆಯಾ ಅಂದ್ರೆ ನಿನ್ಗೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಏನ್ ಹೇಳಿ? ಬೇಕಿದ್ರೆ ಎಕ್ಸ್ಟ್ರಾ ಅದೇನು ಅಮೌಂಟ್ ಕೊಡೋದು ಕೊಟ್ಟರಾಗಿತ್ತು. ಓಕೆ, ಪರವಾಗಿಲ್ಲ. ಸರ್, ನಾನು ಬ್ಯಾಗ್ ಕೊಡೋದ್ರೆ ಇದು ಹೇಳ್ತೀನಿ. ಫೋನಲ್ಲೇ ಬ್ಯುಸಿ ಆಗಿರ್ತೀರಾ ಏನಾದ್ರು? ಹೌದು, ಒಂದ್ ಸ್ವಲ್ಪ ಫೋನಲ್ಲೇ ವರ್ಕ್ ಇರುತ್ತಲ್ಲ, ಹಂಗಾಗಿ ಪ್ರಕಾಶ್ ಅವ್ರಿಗೆ ಕಾಲ್ ಮಾಡಬೇಕು, ಮಾಡ್ತಾ ಇದ್ದೀನಿ. ಹಲೋ ಸರ್, ನಮಸ್ಕಾರ. ನೀವು ಚೆಕ್ ಕೊಟ್ಟಿದ್ದೀರಂತೆ ನಮ್ಮ ಹುಡುಗರ ಕೈಯಾಗ, ಇವಾಗ ಕೊಟ್ಟರು ನನಗೆ. ಆಕ್ಚುಲಿ ನಾಳೆ ಸಂಡೇ ಇದೆ, ನಾಳೆ ಬ್ಯಾಂಕ್ ಹಾಲಿಡೇ ಅಲ್ವಾ? ಇದನ್ನ ಯಾವಾಗ ಪೇ ಮಾಡಿಸ್ಲಿ? ಸೋಮವಾರಕ್ಕೆ ಹಾಕ್ಸ್ಲಾ? ಓಕೆ ಸರ್, ಥ್ಯಾಂಕ್ ಯು. 3 ಚೆಕ್ ಒಟ್ಟಿಗೆ ಹಾಕ್ಬಿಡ್ಲಾ? ಸರಿ ಸರ್, ಓಕೆ. ಒನ್ ಡೇ ಬಿಟ್ಟು ಒನ್ ಡೇ ಹಾಕ್ಲಾ? ಸರಿ ಸರ್, ಥ್ಯಾಂಕ್ ಯು. ಇಲ್ಲ 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 ಇಲ್ಲ, ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ನಿಮ್ಮ ಡಾಕ್ಯುಮೆಂಟ್ಸ್ ಆಲ್ಮೋಸ್ಟ್ ನಾನು ಕಳಿಸ್ಕೊಡ್ತೀನಿ ನಿಮ್ಮ ಅಡ್ರೆಸ್ಸಿಗೆ. ನೀವು ಚೆಕ್ ಕೊಟ್ಟೋಗಿದ್ರ, ನಿಮ್ದು ಏನು ಇದು ಮಾಡೋದು ಅದು ನಾನು ಸೋಮವಾರ ಚೆಕ್ ಹಾಕ್ತೀನಿ ನೋಡಿ. ಹಾಗಾದ್ರೆ ಸರಿ ಸರ್, ಓಕೆ, ಥ್ಯಾಂಕ್ ಯು. ಸರಿ ಸರ್, ಇಲ್ಲ 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 ಇಲ್ಲ, ಓಕೆ. ನೋಡಿ, ಬೇರೆ ಯಾರಾದ್ರೂ ಇದ್ರೂ ಮಾಡಿಕೊಡೋಣ ಆ ಥರ ಕೆಲಸ. ಸರಿ ಸರ್, ಓಕೆ, ಇಲ್ಲ ಸರಿ. ಯಶು, ಹೇಳಿ. ನೀನ್ ಬೇರೆಯವ್ರ ಹತ್ರ ಕೆಲಸ ಮಾಡೋ ಬದಲು ನನ್ನ ಹತ್ರ ಮಾಡ್ಬೋದಲ್ಲ? ಅಫ್ಕೋರ್ಸ್ ಮಾಡ್ತೀನಿ, ಅದರಲ್ಲೇನಿದೆ. ಏನ್ ಶಾಲ್ರಿ ಎಕ್ಸೆಪ್ಟ್ ಮಾಡ್ತೀಯಾ? ಶಾಲ್ರಿ ಏನ್ ಕೊಡ್ಬೇಕು? ಎಷ್ಟು ಕೊಡ್ತೀರೋ ಈಗ ಬರೋ ಶಾಲ್ರಿ ಕಮ್ಮಿ ಆಗುತ್ತಂತ ಕೆಲಸ ಬಿಡ್ತಾ ಇದೀಯಾ? ಅಫ್ಕೋರ್ಸ್, ಬಟ್ ಆದ್ರೆ ರೂಮ್ ಕೊಟ್ಟಿದ್ದೀರಾ. ರೂಮ್ ಕೊಟ್ಟಿದೀನಿ ಅಂದ ತಕ್ಷಣ ನಾನು ಹೇಳ್ದಂಗೆ ಕೇಳೋ ತಪ್ಪಾಗುತ್ತೆ. ನಿಮ್ಮ ಫ್ಯೂಚರ್ ಅಲ್ಲಿ ಏನೇನು ಕನ್ಸ್ ಕಟ್ಕೊಂಡಿರ್ತಾರೆ ನನಗೇನು ಗೊತ್ತಾಗಬೇಕು ಅಲ್ವಾ? ನೀನು ಎಷ್ಟು ಎಕ್ಸೆಪ್ಟ್ ಮಾಡ್ತೀಯ ಅಂತ ನಂಗೆ ಹೇಳಿದ್ರೆ ನಾನು ಬೇಕಿದ್ರೆ ನಿಮಗೆ ಕೆಲಸ ವ್ಯವಸ್ಥೆ ನೀವು ಮಾಡ್ತೀನಿ. ಹೌದಾ? ಓಕೆನಾ? ಏನು ಅನ್ಕೊಳ್ಳಲ್ಲ ಅಂದ್ರೆ ಅವ್ರು 15. ಏನು ಅನ್ಕೊಳ್ಳಲ್ಲ ಅಂದ್ರೆ ಅನ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಸರಿ, ಓಕೆ. ನಿಮಗೆ ಹಾಗಾದ್ರೆ ನಿಮ್ಗೆ ಸೋಮವಾರಕ್ಕೆ ಒಂದಿಷ್ಟು ಚೆಕ್ಗಳು ಹಾಕಿದ್ದಾರೆ. ಓಕೆ, ಫಸ್ಟ್ನೇ ಕೆಲಸನೇ ನಿನ್ಗೆ ಅಂದ್ಕೊಡ್ತೀನಿ, ಚೆಕ್ ಹಾಕು. ಓಕೆ, ಓಕೆನಾ? ಸೋಮವಾರ ಒಂದು ಹಾಕು, ಮಂಗಳವಾರ ಬಿಟ್ಟು ಬುಧವಾರ ಒಂದು ಹಾಕು. ಓಕೆ, ಒಂದು 2-3 ಚೆಕ್ ಇದಾವೆ. ಈ ತರ ಹಾಕೊಂಡು ಹೋಗೋದ್ರಿಂದ ಓಕೆ. ಒಂಚೂರು ನನಗೆ ಹೆಲ್ಪ್ ಆಗುತ್ತೆ. ಅದೇನು ಶಾರ್ಟ್ರಿ ಕೊಡೋದು ನಾನು ಕೊಡ್ತೀನಿ. ಹೌದಾ? ಸರಿನಾ? ಓಕೆ, ಹಂಗಿದ್ರೆ ಮಾಡ್ತೀನಿ. ಮಿಸ್ ಮಾಡ್ದಾಗ್ತೀಯಾ? ಓಕೆ, ಸರಿ, ಕೊಡಿ. ಚೆಕ್ ಕೊಡ್ಲಾಗಾದ್ರೆ ಓಕೆ, ಕೊಟ್ಟಿರಿ. ನಾನು ಯಾರನ್ನೂ ನಂಬಿಲ್ಲ, ನಿನ್ನ ನಂಬ್ದಂಗೆ. ಮತ್ತೆ ಆಮೇಲೆ ನಮ್ಮ ತಮ್ಮದವ್ರು ಬೈತಾರೆ. ಪರವಾಗಿಲ್ಲ, ನಾನು ನಂಬಿಕೆ ಉಳಿಸ್ಕೊಳ್ತೀನಿ ಅನ್ನೋದ್ರಲ್ಲಿ ನನಗೆ ನಂಬಿಕೆ ಇದೆ. ಇದೆಯಾ? ಯಾಕಂದ್ರೆ ನಾನು ಇದಕ್ಕಿಂತ ಮುಂಚೆ ಬೇರೆಯವ್ರ ಹತ್ರ ಎಲ್ಲ ವರ್ಕ್ ಮಾಡಿದೀನಿ. ಓಕೆ, ಸೊ ಒಬ್ರ ಹತ್ರ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದೀನಿ. ಓಕೆ. ಸೊ ಅವ್ರ ಕೆಲ್ಸಗಳೆಲ್ಲ ಮಾಡ್ತಾ ಇರ್ತೀನಲ್ವಾ, ಸೊ ಪರವಾಗಿಲ್ಲ. ತೊಂದ್ರೆ ಇಲ್ಲ. ಹಾಗಾದ್ರೆ ನಾನು ಕೊಡ್ಲಾ? ಹಾ. ಓಕೆ, ಸಿಗ್ನೇಚರ್ ಮಾಡ್ಕೊಡ್ತೀನಿ. ಅವ್ರು ಕೊಟ್ಟಿದ್ದಾರೆ. ಸೊ ನಾಳೆ ಇದು ಅಲ್ವಾ ಇರೋದು ಹೇಗಿದ್ರು? ನಾಳೆ ಸಂಡೇ ಪುಟ. ಹಾ, ಹಂಗಾಗಿ ಮಂಡೆಗೆ ಹಾಕ್ಕೊಡು, ಯಾಕಂದ್ರೆ ನಾನು ನೆನಪಿರಲ್ಲ. ಓ, ಹೌದಾ? ಎಲ್ಲ ಕೆಲಸಗಳನ್ನ ನಿಮ್ಗೆ ಬರ್ತಿ ಒಪ್ಪಿಸಿರ್ತೀನಿ. ಅದನ್ನ ಓಕೆನಾ? ಓಕೆ, ಓಕೆ. ನನಗೆ ಡೈರೆಕ್ಟಾಗಿ ಚೆಕ್ ಹಾಕಿ ಮಾಡಿದ್ರೆ ಸೆಟ್ ಆಗುತ್ತೆ. ಹಂಗೆ ಪರವಾಗಿಲ್ಲ. ಊಟಕ್ಕೆ ಹೊರಗಡೆ ಹೋಗ್ತೀಯಾ? ಈಗ ಬುಕ್ ಮಾಡ್ತಾ ಇದ್ದೀಯ? ಹೊರಗಡೆ ಹೋಗ್ಬೇಕು. ಹೊರಗಡೆ ಹೋಗ್ತೀಯಾ? ನೀವೇನು ಅನ್ಕೊಳ್ಳೋದಾದ್ರೆ ನಿಮ್ಮ ಹತ್ರ ಇನ್ನೊಂದು ಮಾತು ಕೇಳ. ಏನು ಹೇಳ್ತಾ ಇದೀಯ ಹೇಳಪ್ಪ?
ಅವ್ರ ಹತ್ರ ಈಗ ಸದ್ಯಕ್ಕೆ ಅಮೌಂಟ್ ಇಲ್ಲ. ಓಕೆ ಕೇಳಿದೆ ಅವ್ರ ಹತ್ರ ಬಿಡ್ತೇನೆ ಅಲ್ವಾ. ಓಕೆ ಸೊ ಸ್ಯಾಲ್ರಿ ಬರೋವರೆಗೂ ನಾನು ಖರ್ಚು ನೋಡ್ಕೊಳ್ತೀರಾ? ನಿಮ್ಮ ಖರ್ಚು ಬೇಕು ಬೇಕಾ? ಓಕೆ ನಾನು ನಿಮ್ಮ ಫೋನ್ ಪೇ ನಂಬರ್ ನನಗೆ ವಾಟ್ಸಪ್ ಮಾಡು, ನಾನು ನಿಮಗೆ ಇದು ಮಾಡ್ತೀನಿ. ಓಕೆ ಆಯಿತು. ಓಕೆ 3 ಚೆಕ್ ಇದೆ. ಈ 3 ಚೆಕ್ಕಲ್ಲಿ ನಿಮಗೆ ಒಂದೊಂದು ಡೇಟ್ ಕೊಟ್ಟಿದ್ದಾರೆ ಅವರು, ಆ ಡೇಟಿಗೆ ಚೆಕ್ ಆಗ್ತದೆ. ಸರಿನಾ? ಮಿಸ್ ಮಾಡಬೇಡ, ತುಂಬ ಬೆಲೆ ಬಾಳೋದೈತೆ. ಯಾಕಂದರೆ ಆಮೇಲೆ ನಂತರ ಅದನ್ನು 3 ಚೆಕ್ ಹಾಕ್ಕೊಂಡು ಇದು ಮಾಡಿ. ಓಕೆ 5 ಲಕ್ಷ ಸರಿನಾ? ಎಲ್ಲನೂ. ಸರಿ, ನಾನು ಮನೆಗೆ ಹೋಗ್ತೀನಿ. ಯಾಕಂದರೆ ಅಮ್ಮ ನನಗೆ ಕಾಯ್ತಾ ಇರ್ತಾರೆ. ಊಟ ಏನೋ ಅಲ್ಲೇ ಮಾಡಬೇಕು, ಹೊರಗಡೆ ಮಾಡಿದ್ರೆ ಕಾಯ್ತಾರೆ. ಹೌದಾ? ಬೆಳಗ್ಗೆಯಿಂದ ಆಚೆ ತಿಂದಿರ್ತೀನಿ. ಈ ಟೈಮಲ್ಲಿ ಆದರೂ ಮನೇಲಿ ತಿನ್ನಬೇಕು. ನಾಳೆ ಹೆಂಗಿದ್ರು ಬ್ಯಾಂಕ್ ರಜಾ ಇದೆ ಅಲ್ವಾ? ಓಕೆ, ನಾಳೆ ರಜೆ. ಸೊ ಹಂಗಾಗಿ ಮಂಡೇ ನಾನು ಹೆಂಗೋ ವಾರ ಇಲ್ಲೇ ಮನೇಲೆ ಇರ್ತೀನಲ್ವಾ. ಮಿಸ್ ಮಾಡಿದ್ರೆ ಮಂಡೇ ದಿನ ಹಾಕು. ಸೊ ಹಂಗೆ ಇನ್ನೊಂದು ಏನೋ ಅಭ್ಯಂತರ ಇಲ್ಲ ಅಂದ್ರೆ ಇದು ಕೆಲಸ ಮಾಡ್ಕೊಂಡು ಈ ಕೆಲಸ ಮಾಡ್ಬೋದಲ್ವಾ? ನೋಡು, ಒಟ್ಟು ನನ್ನ ಕೆಲಸಗಳು ಅಲ್ಲಲ್ಲ, ನನ್ನ ಬ್ಯಾಂಕಿನ ಕೆಲಸಗಳು ಇರ್ತಾವಲ್ವಾ, ಅವೆಲ್ಲ ಕೆಲಸಗಳು ಮುಗಿಸ್ಕೊಟ್ರೆ ಸಾಕು ನನಗೆ. ಅಂದ್ರೆ ವರ್ಕ್ ಫ್ರಮ್ ಹೋಮ್ ಇರುತ್ತಲ್ವಾ ಈಗ. ನೀನ್ ಏನಾದ್ರು ಮಾಡು, ಸೊ ನಾನು ಬೇಕಾದಾಗ ನಾನು ಕೆಲಸ ಮಾಡ್ಕೋಬಹುದು. ಸೊ ಹಂಗಾಗಿ ನಾನು ಈ ಕೆಲಸ ಮಾಡ್ಕೊಂಡೆ ಮತ್ತೆ ಈ ಕೆಲಸನೂ ಮಾಡ್ಕೊಂಡು. ಓಕೆ ಓಕೆನಾ? ನೋಡಾ? ದೊಡ್ಡ ಅಮೌಂಟೇ ಕೊಟ್ಟಿದ್ರೆ ಕೈಗೆ. ಅಲ್ಲ, ಅದನ್ನ ಯಾಕಂದ್ರೆ ನಾನು ಅನ್ಕೊಂಡು ಕೊಟ್ಟಿದ್ದೀನಿ, ಅದನ್ನ ನಾವು ತೋರಿಸ್ಬೇಕು. ಓಕೆ ಓಕೆನಾ? ನೋಡಾ? ಓಕೆ. ಯಾರು ನಮ್ಮ ಹುಡುಗರು ಬಂದಿಲ್ಲ, ಬರ್ಬೋದು. ಇದೇನು ಅಮೌಂಟ್ ಎತ್ಕೊಂಡ್ ಬರ್ಬೇಕಲ್ವಾ? ಎತ್ಕೊಂಡು ಬಂದ್ರು ನಡೀತೈತೆ, ಇಲ್ಲಾಂದ್ರೆ ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರು ನಡೀತೈತೆ. ನೀನ್ ಮ್ಯಾನೇಜರ್ ಫೋನ್ ಮಾಡೋದು ನನ್ಗೇನ್ ಸಿಗ್ತದೆ? ಅಕ್ಕ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಬಂದಿದ್ದೀನ. ನಿನ್ನಂತವ್ರನ್ನ ನನ್ನ ಲಿಸ್ಟಲ್ಲಿ ವರ್ಷಕ್ಕೆ 5 ಜನ ನೋಡ್ತೀನಿ. ಇನ್ಯಾರು ಇತ್ತು ಖಾಲಿ? ಮಾಡ್ತೀನಿ, ಚೆನ್ನಾಗಿ ಆಫಿಗೆ ಕೊಡ್ತೀನಿ. ನನ್ನ ಮಗನ್ಗೆ ಇನ್ನೊಂದು ಸಲ ಇನ್ನೊಬ್ಬ ಹುಡುಗರು ನಂಬಬೇಕಂದ್ರೂ ನಳ್ಳಾಡ್ಬೇಕು. ಪರಿಚಯ ಆಗಿದ್ದು ಜಸ್ಟ್ 1 ಮಂತ್ ಆಗಿರ್ಬೋದು, ಆದರೆ ಅವ್ರಿಗೆ ವರ್ಷ ಪೂರ್ತಿ ನೆನಪಿಟ್ಕೊಳ್ಳೋ ಥರ ಮಾಡಿ ಹೋಗಿಲ್ಲ ಅಂದ್ರೆ ನನ್ನ ಹೆಸರು ಯಶೋದೇ ಅಲ್ಲ. ಈ ಚೆಕ್ನ ನಾಳೆ ಒಂದು ದಿವಸ ಕಾಪಾಡ್ಕೊಂಡ್ರೆ ನಾಡಿದ್ದಿಲ್ಲ ಈ ಚೆಕ್ ನಂದೇ. ನಂದೇ ದುಡ್ಡಿನ ಸ್ಮೆಲ್ಲು ಈ ಚೆಕ್ಕಲ್ಲಿ ಕಾಣಿಸ್ತಾ ಇದೆ. ಇದನ್ನ ಜಪಾನವಾಗಿ ನೋಡ್ಕೋಬೇಕು. ಇನ್ನು ನಿನ್ನ ಕೆಲ್ಸ ನನ್ ಬೇಡ. ಈ ನನ್ನ ಮಗಂಗೂ ಒಂದು ಆಫಿಕ್ಕಿ ಬೆಂಗಳೂರು ಖಾಲಿ ಮಾಡ್ತೀನಿ. ಚೆಕ್ಕು ಈ ನನ್ನ ಮಗನಿಗೆ ತಲೆ ಐತೋ ಇಲ್ವೋ ಗೊತ್ತಿಲ್ಲ. ಚೆಕ್ ಕೊಟ್ಬಿಟ್ಟು ತಾನಾಗೆ ಬಲೆ ಬೀಳ್ತೈತೆ. ಸೊ ನಾನು ಅನ್ಕೊಂಡಂಗೆ ಬಕ್ರಾ ಮಾಡೋದಕ್ಕೆ ಇಲ್ಲಿಗೆ ಬಂದಾಗ 1 ತಿಂಗಳು 1.5 ತಿಂಗಳು ಬೇಕಾಗುತ್ತೆ ಅನ್ಕೊಂಡೆ. ಆದರೆ ಪರಿಚಯ ಆಗಿ ರೂಮಿಗೆ ಬಂದು ಬರೀ 10 ನಿಮಿಷದಲ್ಲಿ ನನ್ನ ಕೆಲಸ ನಾನು ಮುಗಿಸ್ಕೊಂಡೆ. ಈ ನನ್ನ ಮಗನಿಗೆ ಚಕ್ಕು ಕೊಟ್ಟವನೆ ನನ್ನ ಕೈಗೆ, ಆಫಿಕ್ಕೇ ಹೊರಟೋಯ್ತೀನಿ. 5 ಲಕ್ಷ 10 ಲಕ್ಷ ಚೆಕ್ ಕೊಟ್ರೆ ಈಟೆ ಬಿಡ್ತೀರಾ? ಓಕೆ, ಬರ್ಲಿ ಬರ್ಲಿ ಬರ್ಲಿ. ನಾಳೆ ಒಂದಿನ ಅವನ ಜೊತೆ ನಾಟಕ ಆಡ್ಬಿಡ್ತೀನಿ. ಆಮೇಲೆ ನಾನೇನು ಅಂತ ಇವನ್ಗೆ ತೋರಿಸ್ಬಿಟ್ಟೆ ಹೊಂಟೋಯ್ತೀನಿ. ಹಲೋ ಯಶು, ಏನೋ ಮಾಡ್ತಾ ಇದೀಯಾ? ಇಲ್ಲ, ಇದು ಮನೆ ಸ್ವಲ್ಪ ಇದು ನೋಡ್ತಾ ಇದೆ. ಏನ್ ನೋಡ್ತಾ ಇದ್ದೆ? ಅಂದ್ರೆ ಬ್ಯಾಂಕ್ ಅಲ್ಲಿ ಹೆಂಗೆ ಇದು ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ತಾ ಇದ್ದೇನೆ. ಲ್ಯಾಪ್ಟಾಪ್ ಅಲ್ಲಿ ಏನಕ್ಕೋ ಮಾಡ್ತೀಯಾ? ಬ್ಯಾಂಕ್ ಮ್ಯಾನೇಜರ್ ಬೇಕಿದ್ರೆ ಫೋನ್ ಮಾಡಿ ಹೇಳ್ತೀನಿ. ಅಲ್ಲ, ಮ್ಯಾನೇಜರ್ ಹತ್ರ ನಾನು ಮಾತಾಡ್ತೀನಿ. ನೀನು ಹೋಗಿ ಸುಮ್ಮನೆ ಚೆಕ್ ಹಾಕು. ಇದನ್ನ ಚೆಕ್ ಮಾಡೋಂಥ ಅವಶ್ಯಕತೆ ಏನಿದೆ ಹೇಳಿ? ಇಲ್ಲ ಇಲ್ಲ, ಅದು ಹಂಗೆ ಸ್ವಲ್ಪ ನೋಡ್ತಾ ಇದೆ. ಇದರಲ್ಲಿ ನಿಮ್ಮ ಅವಶ್ಯಕತೆ ಏನ್ ಮಾಡಂತದೇ ಇಲ್ಲ. ನೀನು ಆಕ್ಚುಲಿ ನಾನು ಬ್ಯಾಗ್ ಬಿಟ್ಟು ಹೋಗಿದ್ದಂತ ರಿಟರ್ನ್ ಬಂದೆ. ಹೌದಾ? ಹಾ. ಫೋನ್ ಮಾಡಿ ತಗೊಂಡ್ಬಂದು. ಇಲ್ಲ ಇಲ್ಲ, ಆಕ್ಚುಲಿ ಬೇಡ. ಅಲ್ಲಿ ಹೊರಗಡೆ ಯಾರೋ ಜೊತೆ ಮಾತಾಡ್ತಾ ಇದ್ದ, ಕೈಯಲ್ಲಿ ಬ್ಯಾಗ್ ಇರ್ಲಿಲ್ವಲ್ಲ, ಹಾಗಾಗಿ ಬಂದೆ. ಲ್ಯಾಪ್ಟಾಪ್ ಅಲ್ಲಿ ಚೆಕ್ ಮಾಡೋಂಥ ಅವಶ್ಯಕತೆ ಏನಿದೆ ಹೇಳಿ? ಇಲ್ಲ, ಇದು ಹಂಗೆ ಸ್ವಲ್ಪ ಹಂಗೆ ಮನೆಯವ್ರಿಗೂ ಇದು ಮಾಡ್ಕೊಂಡು
ಮನೆಯವ್ರಿಗೆ ಚೆಕ್ ಆಗ್ತಾ ಇದೆಯಾ? ಏ ಇಲ್ಲ 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 ನಾನ್ ವಿಡಿಯೋ ಕಾಲ್ ಮಾಡೋಣ ಅಂತ ಮನೆಯವ್ರಿಗೆ ಅಂದ್ರೆ ಈ ತರ ಸಿಕ್ಕಿದ್ದಾರೆ ನನ್ಗೆ ಅಣ್ಣ. ಓ. ಸೊ ಇವ್ರು ಚೆಕ್ ಕೊಟ್ಟಿದ್ದಾರೆ ಈಗ. ಸೊ ಇಂಥ ಕೆಲ್ಸನೂ ಮಾಡ್ತಾ ಇದೀನಿ ಅಂತ ಹೇಳ್ಕೊಳ್ಳೋಣ ಅಂತ ನಮ್ಮ ಅಮ್ಮ. ಇಲ್ಲ ಬೇಕಿದ್ರೆ ನಾನು ಮ್ಯಾನೇಜರ್ಗೆ ಹೇಳ್ತೀನಿ, ಫೋನ್ ಮಾಡಿ ನಮ್ಮ ಹುಡುಗ ಬರ್ತಾ ಇದ್ದಾನೆ ಯಶವಂತ ಒಂದು ಹುಡುಗ ಅಂತ ಹೇಳಿ, ನಾನು ಅವ್ರ ಜೊತೆ ಮಾತಾಡ್ತೀನಿ, ನೀನು ಚೆಕ್ ಅಪ್ ಪರವಾಗಿಲ್ಲ, ಏನು ಮಾತಾಡಕ್ಕೆ ಹೋಗ್ಬಿಡಿ. ಅಲ್ವಾ? ಬೇಡ ಬೇಡ, ನಾನೇ ಹೋಗ್ಬಿಟ್ಟು ಇಸ್ಕೊಂಡು ಎತ್ಕೊ ಬರ್ತೀನಿ ಅಂತ. ಓಕೆ ಓಕೆ, ನಾನು ಬರ್ಲಾ? ಓಕೆ ಓಕೆ ಬಾಯ್. ಯಶು 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 ಲೋ ಯಶು, ಏನು ಇಷ್ಟೊತ್ತಾದ್ರೂ ಮಲಗಿದ್ಯಾ? ಟೈಮ್ 10 ಗಂಟೆ. ಕೆಲಸ ಇದೆ ಅಣ್ಣ ಇವತ್ತು. ಲೋ ಸೋಮವಾರ ಇವತ್ತು ಏನ್ ಕೆಲಸ ಇದೆ ಅಂತ ಹೇಳ್ತಾ ಇದೀಯಾ? ಆಕ್ಚುಲಿ ನೀನ್ ಬ್ಯಾಂಕ್ ಹೋಗ್ಬೇಕಂತ ಹೇಳಿದೆ ತಾನೇ ನಾನು ನಿನ್ಗೆ. ನನ್ಗೆ ಅರ್ಜೆಂಟ್ ಅಮೌಂಟ್ ಬೇಕು, ನೀನ್ ಬ್ಯಾಂಕಿಗೆ ಹೋಗು ಅಂತ ನಾನು ಹೇಳಿದೀನಿ ಮನೇನೆ. ಮಲ್ಕೊಬಿಟ್ಟಿದ್ದೆ ನಾನು. ಬೇಗ ಫ್ರೆಶ್ ಆಫ್ ಆಗು, ಫ್ರೆಶ್ ಆಫ್ ಆಗಿ ಬ್ಯಾಂಕಿಗೆ ಹೋಗೋಣ. ಸ್ವಲ್ಪ ಅಮೌಂಟ್ ನಂಗೆ ಅವಶ್ಯಕತೆ ಇದೆ, ನಾನು ಯಾರಿಗೋ ಕೊಡ್ತೀನಿ ಅಂತ ಹೇಳಿದಿನ. ಅವ್ರು ಕಾಲ್ ಮಾಡ್ತಾ ಇದ್ರು, ನಿನ್ನೆ ನೈಟ್ ಕಾಲ್ ಮಾಡಿದ್ರು, ನಾನು ಮಾರ್ನಿಂಗ್ ಕೊಡ್ತೀನಿ ಅಂತ ಹೇಳಿದೀನಿ. ಆಲ್ಮೋಸ್ಟ್ ಬೇಗ ಕ್ಯಾಶ್ ತಗೊಂಡ್ಬಂದ್ಕೊಂಡು ನಾನು. ಸರಿ ಸರಿ ಆಯ್ತು. ಓಕೆನಾ? ನೀನು ಅಮೌಂಟ್ ತಗೊಂಡ್ ಬಾ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ನಾನು. ಓಕೆ ಬರ್ಲಾ? ಓಕೆ ಓಕೆ ಕಣ, ಬಾಯ್. ಡ್ರೈವರ್ ಏನಾದ್ರು ಕಳಿಸ್ಲಾ? ಪರವಾಗಿಲ್ಲ ಪರವಾಗಿಲ್ಲ. ಆಟೋಗೆ ಹೋಗ್ತೀಯಾ? ಅಷ್ಟು ಮಾಡಿ, ತೊಂದರೆ ಇಲ್ಲ. ಬಾಯ್ ಕಣ ಯಶು. ಬಾಯ್ ಬಾಯ್. 15 ಲಕ್ಷ ಇವತ್ತು ನನ್ನ ಕೈ ಸೇರುತ್ತೆ. ಖುಷಿ ತಡಿಯಕ್ಕಾಯ್ತಲ್ಲ, ಎಲ್ಲೂ ಎಕ್ಸೆಪ್ಟ್ ಮಾಡೋದಿಲ್ಲ. ಮತ್ತೆ ಸರಿಯಾದ ದಿವಸ ಮೂರೇ ದಿವಸಕ್ಕೊಬ್ಬ ಮೋಸ ಮಾಡಿ ಓಡೋದಂತ ಅನ್ನಿಸ್ಕೋಬೇಕು. ಇವನು ಪ್ರತಿದಿನ ನನ್ನ ನೆನೆಸ್ಕೊಂಡು ಕೊರಗ್ಬೇಕು. ಆದ್ರೆ ನನಗೆ ಖುಷಿ 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 ಹೆಚ್ಚಾಗುತ್ತೆ. ಏನ್ ಮಾಡ್ಲಿ ಈಗ? ಗಂಟೆಯಲ್ಲಿ 15 ಲಕ್ಷ ದುಡ್ಡು ನಮ್ ಕೈ ಸಿಗುತ್ತೆ. ಆಮೇಲೆ ನನ್ನ ಜೀವನ ಸೆಟಲ್. ನಾನ್ ಮಾಡ್ಬೇಕು ಅನ್ಕೊಂಡಿದ್ದ ಬಿಸ್ನೆಸ್ ನಮ್ಮೂರೆಲ್ಲ ಮಾಡಿ ನಮ್ಮ ಮಕ್ಕಳು ನಾನು ಏನು ಅಂತ ತೋರಿಸ್ತೀನಿ. ನನ್ನ ಮಕ್ಕಳೆಲ್ಲ ಪ್ರತಿ ವರ್ಷನೂ ಮಕ್ಕಳ ಮಾಡ್ತಾನೆ ಇರ್ತೀನಿ. ಬರ್ಬೇಕು ಕೋರ್ಟು ಕೇಸ್ ಅಂತ ಪ್ರತಿ ದಿನ ಅಲಿಬೇಕು. ನನ್ನ ಹುಡುಕಿ 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 ಕೊನೆಗೆ ಮಣ್ಣಾಗ್ಬೇಕು. ಎಲ್ಲಾನು ಮಾಡ್ತೀನಿ. ಫಸ್ಟ್ ಫ್ರೆಶ್ ಅಪ್ ಆಗ್ಬಿಟ್ಟು ಎತ್ತಾಕೊಂಡು ಓಡ್ಬಿಡೋಣ. ಫಸ್ಟ್ ಬ್ಯಾಗ್ ರೆಡಿ ಮಾಡ್ಕೊಬಿಡೋಣ. ಎಲ್ಲಿದ್ದಾರೆ? ಬಲ್ಲ ಟೈಮ್ ಬೇರೆ ಇಲ್ಲ. ಇನ್ನು ಬಂದು ಬಂದ್ಬಿಡ್ತಾನೆ ವಾಪಸ್ಸು. ಯಾರಿಲ್ಲ ತಾನೇ, ಎಲ್ಲ ಕೇಳಿಸ್ಕೊಂಡ್ಬಿಟ್ಟಾರ. ಆಮೇಲೆ ಎಲ್ಲ ನಮ್ಮ ಕೆಲಸ ಓಡೋದು. ಎತ್ಕೋಬೇಕಾಗಿರೋದು ಎತ್ಕೊಂಡಿದ್ದೀನ. ಚೆಕ್ ಬೇಗ ಮುಖ್ಯ. ಇವತ್ತಿನ ಡೇಟ್ ಇದೆ, ಹೆಂಗೋ ಪರವಾಗಿಲ್ಲ, ಕೈಯಲ್ಲಿ ಇಟ್ಕೊಂಡು. ಕೊನೆಗೊಂದ್ಸಲ ನೋಡ್ಕೊಬಿಡೋಣ. ಮತ್ತೆ ಅವನ್ ಬರ್ತಾನೆ ಹಾಳಾದ ಕೊಂಪೆಗೆ. ಇದೊಂದು ರೂಮ್ ಅಂತೆ, ಇಲ್ಲಿ ಡ್ರೈವರ್ಸ್ ಇರ್ತಾರಂತೆ, ಸ್ಟೂಡೆಂಟ್ಸ್ ಇರ್ತಾರಂತೆ. ವಾ, ಏನ್ ದೊಡ್ಡ ಅರಮನೆ ಇದು. ಇರೋ ಇಷ್ಟು ರೂಮ್ ಅಲ್ಲಿ ನನ್ನನ್ನ ಕಳ್ಸ್ಕೊಂಡಲ್ದೆ ಅವ್ರ ಕಡೆಯವ್ರು 4 ಜನ ಬೇರೆ. ನನಗೆ ಸೆಟ್ ಆಗಿದೆ ತಾನೆ. 15 ಲಕ್ಷ ಆಯ್ತಾ ಇರೋದೆ. ಯಶು ಯಶು
ಇದೇನು ನೈಟ್ ಎಲ್ಲ ಮಲಗಿದ್ದ ಚಾರ್ಜ್ ಕೊಡೋಕ್ಕಾಗಲ್ಲ. ಕೆಲಸ ಮಾಡ್ಕೊತಾ ಹೇಳಿದ ತಕ್ಷಣ ಇದು ಕಾಲ್ ಮಾಡ್ಕೊಂತ ಸ್ವಲ್ಪ ಕೆಲಸ ಪೆಂಡಿಂಗ್ ಮುಗಿಸ್ಕೊಂಡ್ಬಿಟ್ರೆ ಅಂತೇಳಿ. The number you are calling is either switched off or not reachable at the moment. Please try later. ಸ್ವಿಚ್ ಆಫ್ ಮಾಡ್ರಿ. ಟೈಮ್ 1 ಅವರ್ ಎಷ್ಟೊತ್ತು ಬ್ಯಾಂಕ್ ಬರೋಕ್ಕೆ ಕೆಲಸ ಕೊಡೋದಿಲ್ಲ ನೋಡಿ. Either switched off or not reachable at the moment. Please. ನಮಸ್ಕಾರ ಸರ್. ನಮಸ್ತೆ ಹೇಳಿ ಸರ್. ನಾ ಶಂಕರ್ ಕೂಡ ಮಾತಾಡ್ತಾ ಇರೋದು. ಅಫ್ಕೋರ್ಸ್ ಗೊತ್ತಾಯ್ತು ಹೇಳಿ ಶಂಕರ್. ಸರ್ ನಮ್ಮ ಹುಡುಗ ಯಶು ಅಂತ ಹೇಳಿ ಒಂದು 15 ಲ್ಯಾಕ್ದು ಚೆಕ್ ಕಳ್ಸಿಕೊಟ್ಟಿದ್ದೀನಿ. ಹೌದಾ? ಡ್ರಾ ಮಾಡ್ಕೋಬೇಕಾಗಿತ್ತು ಸರ್. ಡ್ರಾ ಆಗಿದೆ. ಯಾರು ಬಂದಿಲ್ವಲ್ಲ? ಸಾರಿ ಸರ್. ಸರಿ ಚೆಕ್ ಮಾಡ್ಕೊಳ್ಳಿ. ಯಶು ಅಂತ ಹೇಳಿ ಹೊಸ ಹುಡುಗ. ಇಲ್ಲ ಇಲ್ಲ, ಯಾರು ಯಶು ಅನ್ನೋರು ಯಾರು ಬಂದಿಲ್ಲ. ನಿಮ್ಮ ಹೆಸರು ಹೇಳ್ಕೊಂಡು ಯಾವ ಚೆಕ್ಕೂ ಬಂದಿಲ್ಲ. ಇವತ್ತು ಯಾವ ಚೆಕ್ಕೂ ನಾವು ಇದು ಮಾಡಿಕೊಡ್ತಾ ಇಲ್ಲ, ಸರ್ವರ್ ಡೌನ್ ಇರೋದ್ರಿಂದ. ಅವ್ರು ಯಾರು ಬಂದಿಲ್ಲ ಬೆಳಗ್ಗೆಯಿಂದ ಸರ್, ಯಾರು ಬಂದಿಲ್ಲ ನೋಡಿ. ಸರ್ ನೀವು ಆ್ಯಕ್ಚುಲಿ ಆಫೀಸಲ್ಲಿ ಸರ್ ಬ್ಯಾಂಕಲ್ಲಿ ಇದ್ದೀರಲ್ವ, ಯಾ ಸ್ವಲ್ಪ ಆಚೆ ಬಂದು ಕೇಳಿ. ಯಾರನ್ನ ಕೇಳೋದು ಅಷ್ಟೇ, ಯಾರು ಯಶು ಅನ್ನೋರು ಬಂದಿಲ್ಲ. ನಿಮ್ಮ ಹೆಸರು ಹೇಳ್ಕೊಂಡು ಯಾರು ಬಂದಿಲ್ಲ. ಒಂದ್ಸಲ ಅರ್ಥ ಮಾಡ್ಕೊಳ್ಳಿ, ಕೆಲಸ ಜಾಸ್ತಿ ಇದೆ ನಮಗೆ ಬ್ಯಾಂಕಲ್ಲಿ. ಹಲೋ ಸರ್, 1 ಸೆಕೆಂಡ್. ಕೆಲಸ ಜಾಸ್ತಿ ಇದೆ ಅಂತ ಗೊತ್ತು, ಬಟ್ ಕಸ್ಟಮರ್ ಜೊತೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಕೇಳ್ಕೊಳ್ಳಿ. ನಾನು ಕಳಿಸಿದ್ದೀನಿ, ನಾನು ಚೆಕ್ಕಿಗೆ ಸೈನ್ ಮಾಡಿ ಕಳಿಸಿರೋದು ನನಗೆ ಗೊತ್ತು. ಓಕೆ ಅಲ್ಲ, ಓಕೆ ನೀವು ಚೆಕ್ಕಿಗೆ ಸೈನ್ ಮಾಡಿ ಕಳ್ಸಿದೀರಾ. ಅವ್ನು ಎಂತ ಫ್ರಾಡ್ ಅಂತ ಯಾರಿಗ್ ಗೊತ್ತು? ಎಲ್ಲಿ ಎತ್ಕೊಂಡು ಹೋಗಿರ್ತಾನೆ ಯಾರಿಗ್ ಗೊತ್ತು? ಸರ್ 1 ಸೆಕೆಂಡ್. ನಾನು ಪರ್ಸನಲ್ ಆಗಿ ವರ್ಕ್ ಮಾಡ್ತಾ ಇರೋದ್ರ ಬಗ್ಗೆ ನೀವು ಕೀಳಾಗಿ ಮಾತಾಡ್ಬೇಡಿ. ಯಾರನ್ನ ನಂಬ್ತೀರಾ ರೀ? ಈಗ ಯಾರನ್ನ ಕೀಳಾಗಿ ಮಾತಾಡ್ಬಿಡ್ರಿ ಅಂತ. ನಾನು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಾನ್ಸೆನ್ಸ್. ಈ ನನ್ನ ಮಗ ನನ್ನ ಫ್ರೆಂಡ್ ಬಗ್ಗೆನೇ ಕೀಳಾಗಿ ಮಾತಾಡ್ತಾನೆ. ಇವ್ನು ಎಷ್ಟು ಕೆಲಸ ಇದೆ ಅಷ್ಟು ಮಾತ್ರ ಮಾಡಬೇಕು. ನನ್ನ ಪರ್ಸನಲ್ಗೆಲ್ಲ ತಲೆ ಹಾಕ್ತಾನೆ. ಇವ್ ನನ್ನ ಮಗ ಮೊಬೈಲ್ಸ್ ಬೇರೆ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದಾನೆ. 2 ಅವರ್ ಆಯ್ತು ಮಾಡೋದಿಲ್ಲ. ಡ್ರೈವರ್ ಕಾಲ್ ಮಾಡಿಲ್ಲ. ಹಲೋ ಡ್ರೈವರ್, ಸ್ವಲ್ಪ ಬ್ಯಾಂಕ್ ಬರ್ತೀಯಾ? ಒಂಚೂರು ನಾನು ಆಚೆ ಇದ್ದೀನಿ. ಅದು ಯಶು ಅಂತ ಹೇಳಿ ಒಂದು ಹುಡುಗನ ಕೈಯಲ್ಲಿ ಚೆಕ್ ಕೊಟ್ಟಿದ್ದೆ. ಆಕ್ಚುಲಿ ಬ್ಯಾಂಕಿಗೆ ಫೋನ್ ಮಾಡಿ ಕೇಳಿದ್ರೆ ಮ್ಯಾನೇಜರು ಇಲ್ಲ ಇವತ್ತು ಯಾರು ಚೆಕ್ ಹಾಕಿಲ್ಲ ಅಂತ ಹೇಳ್ತಾ ಇದ್ದೀನಿ. ನೀವು ಒಂಚೂರು ಹೋಗಿ ಚೆಕ್ ಮಾಡೋಕ್ಕಾಗುತ್ತಾ? ಹುಡುಗನಿಗೆ ಅಡ್ರೆಸ್ ಕೊಟ್ಟಿದೀವೋ ಗೊತ್ತಿಲ್ವೋ? ನನ್ಗನ್ಸಿದ ಮಟ್ಟಿಗೆ ಏನಾದರೂ ಲೊಕೇಶನ್ ರಾಂಗ್ ಆಗಿದೆಯೋ? ಆ ಹುಡುಗ ಲೊಕೇಶನ್ ಹಾಕೊಂಡು ರೂಮಿಗೆ ಬರೋಕ್ಕೆ 2 ಅವರ್ ಟೈಮ್ ತೊಗೊಂಡಿದ್ದ. ಬ್ಯಾಂಕಿಗೆ ಹೋಗಿ ಹೊಸ ನಂಬರು ಫೋನ್ ಟೈಮ್ ಆದರೂ ಬಂದಿಲ್ವಲ್ಲ ನನಗೆ. ಹಲೋ, ಶೇಖರ್ ಗೌಡ ಸ್ಪೀಕಿಂಗ್. ಹಲೋ, ಯಾರು? ಯಶು. ಏನೇ ಯಶು, ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ಯಾ? ನನಗೆ ಎಷ್ಟು ಗಾಬರಿ ಆಗಿಬಿಟ್ಟಿತ್ತು ಗೊತ್ತಾ? ನಾನ್ಸೆನ್ಸ್ ತರ ಮಾತಾಡ್ಬೇಡ. ಏನಕ್ಕೆ ಸ್ವಿಚ್ ಆಫ್ ಮಾಡಿದ್ಯಾ ಅಂದ್ರೆ ಗಾಬರಿ ಆಗ್ಲಿ ಅಂತ ಹೇಳ್ತಾ ಇದೀಯ? ಯಶು, ವಿಚಾರ ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ, ನಾನು ಮೋಸ ಹೋಗಿರೋ ವಿಚಾರ ಯಾರಿಗಾದ್ರೂ ಗೊತ್ತಾದ್ರೆ ಏನು ಅನ್ಕೋಬೇಕು? ನಾನು ನಂಬಿಟ್ನಲ್ಲ ಇವನ್ನ. ಈಗ ಯಾರ ಹತ್ರ ಈ ವಿಷಯನ ಶೇರ್ ಮಾಡ್ಕೊಳ್ಳೋದು? ಹೇಳ್ತೀನಿ, ಈಗ ಯಾರ ಹತ್ರ ಈ ವಿಷಯನ ಶೇರ್ ಮಾಡ್ಕೊಳ್ಳೋದು? ಹಲೋ ಹಲೋ, ಯಾಕೆ ಕಟ್ಕೊಂಡ್ಬಿಟ್ಟೆ? ಇನ್ನು ಹೇಳಕ್ ಬೇಕಾದಷ್ಟಿದೆ, ಕೇಳಿಸ್ಕೋಬೇಕಲ್ಲ. ಯಶು, ನಾನು ನಿನ್ನ ನಂಬ್ಕೊಂಡು ದುಡ್ಡು ಕೊಟ್ಟಿದ್ದೀನಿ, ಪ್ಲೀಸ್ ಅದು ರಿಟರ್ನ್ ಮಾಡು. ನಾನು ಯಾರಿಗೋ ಕೊಟ್ಟಿದ್ಯಾ? ಅದನ್ನ ನಾನು ಎತ್ಕೊಂಡು ನೋಡೋಗ್ಬೇಕು ಅಂತ ತಾನೇ ಬಂದಿದ್ದೀನಿ. ನೀನ್ ಕೊಟ್ಟಿದ್ದು ವಾಪಸ್ ದುಡ್ಡು ಬರುತ್ತೆ ಅಂತ ಹೇಗೆ ಅನ್ಕೊಂಡೆ? ಅದು 5 ವರ್ಷ ಅನ್ಕೊಂಡು ಇಲ್ಲ ಅಂದ್ರೆ ಎಷ್ಟು ನೀವು ಯಾರ ಹತ್ರ ಮಾತಾಡ್ತಾ ಇದೆಯಾ, ಯಾರ ಜೊತೆ ಹತ್ರ ಇದು ಮಾಡ್ಕೊಂಡಿದ್ಯಾ ಅನ್ನೋದನ್ನ ಫಸ್ಟ್ ಅರ್ಥ ಮಾಡಿ. ಯಾರಿದ್ದಾರೆ? ಅಮ್ಮಗೆ ಗೌರವ ಕೊಡ್ತೀವಿ. ನನಗೂ
ಹುಡುಕಾಡ್ತಿದ್ದಾರೆ. ಆದ್ರೆ ನೀನು ಇಲ್ಲಿರುವ ನಿರಾಕಾರ ದುಡ್ಡಿದೆ ಅನ್ನೋ ಅಹಂಕಾರ ನಿನಗೆ ದುಡ್ಡು ಇದೆ. ನನ್ ದುಡ್ಡಿನ ಅಹಂಕಾರ ಮುರಿಯಕ್ ನೀನ್ ಯಾವನೋ ತಗೊಂಡಿರೋ ದುಡ್ಡು 15 ಲಕ್ಷಕ್ಕ 15 ಕೋಟಿ ತರ ಆಡ್ತಾ ಇದ್ವಲ್ಲ. 15 ಲಕ್ಷ ಅಲ್ವಾ ಇಟ್ಬಿಡು, ನಿಂದೆ ಗಂಜಿನ ಮಾಡ್ಕೊಂಡು. ಹೌದಾ? ನಾನು ಹಾಕಿರೋ 15 ಲಕ್ಷ ಭಿಕ್ಷೆ ಅಂತ ತಿಳ್ಕೊಳ್ತೀನಿ. ಸರಿ, ಬಿಟ್ಟಿದ್ದೀನಿ ಅಂತಾನೆ ತಿಳ್ಕೊ. ಬಾಯ್. ಇನ್ನೊಂದು ವಿಷಯ. ಹಲೋ 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 ಸರ್, ನಮಸ್ಕಾರ. ಶಂಕರ್ ಗೌಡ ಮಾತಾಡ್ತೀನಿ ಸರ್. ಚಿಕ್ಕ ಪ್ರಾಬ್ಲಮ್ ಆಗಿದೆ, ಅದನ್ನು ಸಾಲ್ವ್ ಮಾಡಬೇಕಾಗಿತ್ತು. ನಾನು ಬೈಸಾಗಿ ಚೆಕ್ನ ಎಲ್ಲ ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಾಂ ಸರ್, ಫೇಲ್ ಆಯಿತು. ಅದನ್ನು ಒಂಚೂರು ನನಗೆ ಅನುಕೂಲ ಆಗಬೇಕಾಗಿತ್ತು ಅಂತ. ಇಲ್ಲ, ನನ್ನ ಹತ್ರ ಆ್ಯಕ್ಚುಲಿ ಒಂದು ಹುಡುಗ ಕೆಲ್ಸಕ್ಕೆ ಬಂದಿದ್ದ, ಯಶು ಅಂತ ಹೇಳಿ. ಬಟ್ ಅವ್ನ ಡೀಟೇಲ್ಸ್ನ ತೊಗೊಳೋದೇ ಮಾಡ್ಕೊಟ್ಟು ನಾನು 15 ಲಕ್ಷಕ್ಕೆ ಚೆಕ್ ಹೋಗ್ತಿದ್ದೀನಿ. 1 ಸೆಕೆಂಡ್ ಸರ್, ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀನಿ. ಹಲೋ ಹೇಳು ಯಶು. ನಿಮ್ಗೆ ಎಷ್ಟು ಸಲ ಹೇಳಿದ್ರು? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ಯಾಕೆ ಪದೇ ಪದೇ ನಾನು ನಮ್ಮೂರು ಎಷ್ಟು? 1 ಸೆಕೆಂಡ್ ಎಷ್ಟು? ನಾನು ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೊ. ನಿನಗೆ ಕೊಟ್ಟಿರೋ ದುಡ್ಡನ್ನ ನಾನು ಯಾವುದೇ ಕಾರಣಕ್ಕೂ ರಿಟರ್ನ್ ಕೊಡು ಅಂತ ಕೇಳ್ತಾ ಇಲ್ಲ, ಆಯ್ತಾ? ನೀನ್ ನನ್ ನಂಬಿಕೆ ದ್ರೋಹ ಮಾಡಿದ್ಯೋ ಬಿಟ್ಟಿದ್ಯೋ ಅದು ಎರಡನೇ ವಿಚಾರ. ನಿಂಗೆ ಅನಿವಾರ್ಯ ಇತ್ತು, ನೀನ್ 15 ಲಕ್ಷ ತಗೊಂಡು ಹೋಗಿದ್ಯಾ, ಅದ್ರ ಬಗ್ಗೆ ನಾನು ಕೇರ್ ಮಾಡ್ತಾ ಇಲ್ಲ. ಬಟ್ ಆದ್ರೆ ಕೇಳಿ ತಗೊಂಡು ಹೋಗ್ಬೋದಾಗಿತ್ತು. ನೀನ್ ಹೇಳಾರ್ದ ಕೇಳಾರ್ದ ತಗೊಂಡೋಗಿದ್ದಿ. ಈ ನಂಬಿಕೆ ದ್ರೋಹ ಕೆಲಸ ಮಾಡಿರೋದ್ರಿಂದ ನನ್ನ ಮನ್ಸಿಗೆ ಒಂಚೂರು ಹರ್ಟ್ ಆಗ್ತದೆ. ಪ್ಲೀಸ್ ನನ್ ಕಾಲ್ ಮಾಡ್ಬೇಡ. ಹಾಗನ್ಬಿಟ್ಟು ಹೇಗೆ? ಇನ್ನೇನ್ ಬೇಕು ನಿನ್ಗೆ? ನಿನ್ನಂತವ್ರನ್ನ ಈ ವರ್ಷ ತುಂಬಾ ಜನ ನೋಡ್ತಾ ಇದ್ದೀನಿ. ಲೋ, ನಾನ್ ಬಕ್ರ ಆಗಿದ್ದೀನಿ ಅಂದ್ರೆ ಬೇರೆಯವ್ರು ಯಾರು ಬಕ್ರ ಆಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊ. 1 ನಿಮಿಷ ನಾನು ಹೇಳೋದ ಕೇಳ್ಕೊಂಡು ಅರ್ಥ ಮಾಡ್ಕೋ. ನೀನ್ ಬಕ್ರ ಆಗಿದ್ಯಾ ಬಿಕಾಸ್ ನೀನ್ 15 ಲಕ್ಷ ಕಳ್ಕೊಂಡಿರೋದು ನಿನ್ನ ಜೊತೆಗಿರೋರಿಗೆ ಗೊತ್ತಾಯ್ತು ಅಂದ್ರೆ ಸಿಗುತ್ತೆ. ಪ್ರತಿಯೊಬ್ರು ನಿನ್ನ ಬಕ್ರ ಮಾಡೋದಕ್ಕೆ ಅಂತ ನಿನ್ನ ಲೈಫಲ್ಲಿ ಬರ್ತಾನೆ ಇರ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳು. ಅರ್ಥ ಮಾಡಿಸೋದಕ್ಕಂತಾನೆ ನಾನು ಪದೇ ಪದೇ ನಿಮ್ಗೆ ಫೋನ್ ಆಗ್ತಾ ಇದ್ದೀನಿ. ಈ ನಂಬರ್ ನನ್ನನ್ನ ನೀನೇನ್ ಅನ್ಕೊಂಡಿದ್ಯೋ ಅದಕ್ಕೆ ಆಗಲ್ಲ. ನನ್ನನ್ನ ಪೊಲೀಸ್ ಹಿಡಿಬೇಕು ಅಂದ್ರೆ ಚಾನ್ಸಸ್ ಸಾಧ್ಯನೇ ಇಲ್ಲ. ಇಟ್ಸ್ ಓಕೆ. ಪ್ಲೀಸ್ ನಂಗೆ ಕಾಲ್ ಮಾಡಿ ಪದೇ ತೊಂದರೆ ಕೊಡ್ಬೇಡ. ದುಡ್ಡು ತಗೊಂಡಿದ್ದೆ ಅಂತ. ದುಡ್ಡು ವಾಪಸ್ ಬರಲ್ಲ. ಓಕೆ, ನನ್ ದುಡ್ಡು ಬೇಡ ಕಣ. ನಾನು ಹೇಳ್ತಾ ಇರೋದ್ರ ಅರ್ಥ. ಕೊಡ್ತಾನೆ ಇರ್ತೀನಿ, ನಾನು ಕೊಡ್ತಾನೆ ಇರ್ತೀನಿ. ನಾನ್ ಮನ್ಸು ಮಾಡಿದ್ರೆ ಇದ್ದಲ್ಲೇ ಒದ್ದು ಹೇಳ್ಕೊಂಡ ಕೆಪಾಸಿಟಿ ನನ್ನ ಹತ್ರ ಇದೆ. ಚಾನ್ಸೇ ಇಲ್ಲ. ನೋಡ್ತೀಯಾ ಈ ಗೌಡ ಹೇಗಂಬದ್ರ ತೋರಿಸ್ತಾ ನಿಮ್ಗೆ? ನಾನು ಇರೋದು ನನಗ್ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ವಿಶ್ವಕ್ಕೆ ಒಂದು ಸಿಮ್ ಚೇಂಜ್ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ನಿಮಿಷಕ್ಕೊಂದು ಸಿಮ್ ಚೇಂಜ್ ಮಾಡೋದು ನಾನು. ನೋಡೋಣ. ನನ್ನನ್ನ ಹಿಡಿಬೇಕು ಅಂದ್ರೆ ನೀನು 15 ಲಕ್ಷ ಏನಿದೋ ಅದು ಡಬ್ಬಲ್ ಖರ್ಚು ಮಾಡ್ಬೇಕು. ಈ ಗೌಡನ ನೀನ ಬದಲು ನೋಡೇ ಬಿಡ. ಜಾಸ್ತಿ ಆಗಲ್ಲ ಹೇಳೋದಕ್ಕೆ. ಟೆನ್ಷನ್ಗಳನ್ನ ಬಿಟ್ಟು ಕೆಲ್ಸದ ಮೇಲೆ ಗಮನ ಕೊಡ್ಬೇಕಪ್ಪ ಭಗವಂತ. ಹೇಳ್ಸಾಗ ಇಲ್ಲ, ನಾನು ರೂಮಲ್ಲಿ ಇದ್ದೀನಿ. ಓಕೆ ಮ್ಯಾಮ್, ಟಿಫನ್ ಆಯ್ತು ನಿಂದು? ಓಕೆ ಸಾಗರ್. ಹಾಂ ಹೇಳಿ ಸಾಗರ್. ಹಾಂ ಓಕೆ. ಸರಮ್ಮ, ಇಲ್ಲಿ ಒಳಗಡೆ ಇದ್ದೀನಿ ಸಾಗರ್. ಸರಿ, ಯಾರು ಹೇಳಿದ್ರು ನಿಮಗೆ? ನಾನ್ಸೆನ್ಸ್. ನಾನು ಯಾರಿಗೂ ದುಡ್ಡು ಕೊಟ್ಟಿಲ್ವಲ್ಲ ಸಾಗರ್? ದುಡ್ಡು ಕೊಟ್ಟಿಲ್ಲ ಸಾಗರ್. ನೀವು ರಾಂಗ್ ಆಗಿ ಹೇಳ್ತಾ ಇದ್ದೀವಿ ಸಾಗರ್. ಪ್ಲೀಸ್ ನಾನು ಹೇಳೋದು ಅರ್ಥ ಮಾಡ್ಕೊ. ನೋ ಸೀರಿಯಸ್ಲಿ ನಾನೇ ಮಾಡ್ತೀನ? ನೋ ವೇ, ಆ ಥರದ್ದೇನಿಲ್ಲ. ಓಕೆ ಸಾಗರ್, ಬೈ ಮಿಸ್ ಆಗಿದೆ ನೋಡ್ಕೊ. ಹಲೋ ಹೇಳಿ, ನಿಮ್ಗೆ ಯಾರು ಹೇಳಿದ್ರು? ಹಾ, ಏನಕ್ಕೆಲ್ಲ ಗೊತ್ತಾಗಿದ್ಯಾ? ನಿಜ? ಓಕೆ. ಹಲೋ, ನಿಮ್ಗೆ ಯಾರು ಹೇಳಿದ್ರು? ಹಲೋ
ಹೌದು. ಹಲೋ, ನನ್ನ ದುಡ್ಡನ್ನ, ನನ್ನ ಎಮೋಷನ್, ನನ್ನ ದುಡ್ಡನ್ನ ಹೇಳ್ತಾ ಇದ್ದೀನಿ ಅಲ್ವಾ, ಆ ಥರ ಯಾವುದು ಕಳ್ಕೊಂಡಿಲ್ಲ ನಾನು ಅಂತ. ನೀವೇನು ಟೆನ್ಷನ್ ತಗೊಂಡಿದ್ದೀರ? ಸೀರಿಯಸ್ಲಿ ಹೌದಾ? ಏನ್ ಮಾಡೋದು? ನಿಮ್ಮ ಮಮ್ಮಿಗೆ ಹೇಳೋ ವಿಷಯ ಗೊತ್ತಾಗುತ್ತೆ, ನನ್ನ ಮದುವೆ ಮಾಡ್ಕೊಳ್ಳಲ್ವಾ? ಒಬ್ಬನೇ ಮಗ. ಪ್ಲೀಸ್ ಒಂದು 10 ನಿಮಿಷ ನಾನು ಯಾವುದೋ ಮೀಟಿಂಗ್ ಇರೋದು ಮಾಡ್ಕೊಳ್ಳೋಣ. ಮಮ್ಮಿಗೆ ಏನಾದರೂ ಗೊತ್ತಾಗುತ್ತೆ, ಮಮ್ಮಿಗೆ ಹೇಳ್ಕೋಬೋದು. ಒಬ್ಬನೇ ಮಗ ಅಂತ ನಮ್ಮ ಬುದ್ಧಿನ ಸಾಕ್ಬೇಕು, ನಾನು ದಾರಿ ತಪ್ಪಿದ್ದೆ. ನಾನು ಎಲ್ಲಿ ಹಿಡಿದಿದ್ದೆ? ಎಲ್ಲಿ ಹಿಡಿದಿದ್ದೆ ಅಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸರ್, ನಾನೆಲ್ಲೋ ಆಚೆ ಬಂದಿದ್ದೀನಿ, ಪ್ಲೀಸ್ ನನಗೆ ಯಾರು ಕಾಲ್ ಮಾಡಿಬಿಡಿ ಇವತ್ತೊಂದಿನ. ಕಾಲ್ ಮಾಡ್ಬೇಕು ಅವ್ರಿಗೆ. ನಾನು ಮೋಸ ಆಗಿದ್ದೀನಿ ಅಂತ ಗೊತ್ತಾದರೆ ಏನು ಅನ್ಕೊಳ್ತೀನಿ. ಈ ಫೋನ್ ನನಗೆ ಹಿಂಸೆ ಆಗ್ಬಿಟ್ಟೈತಲ್ಲ, ಏನ್ ಮಾಡ್ಲೇಬೇಕಲ್ಲ. ಹೇಳೋ ಇಲ್ಲ, ಅದೊಂದು ಕೆಲಸದಿಂದ ಆಚೆ ಇದೆ, ಪ್ಲೀಸ್ ನಾಳೆ ಬೆಳಿಗ್ಗೆ ಕಾಲ್ ಮಾಡಿ ಎಷ್ಟೊಂದು ಚೆನ್ನಾಗಿ ನೋಡ್ಕೊಂಡು ನಾನು ಕಷ್ಟ ಅಂತ ಬಂದಾಗಿಂದ ಪ್ರತಿಯೊಂದಕ್ಕೂ ನಾನು ಹೆಲ್ಪ್ ಮಾಡಿದೆ. ಆದರೂ ಆ ಹೆಲ್ಪ್ ನಿಮ್ಗೆ ನೆನಪು ಬರಲಿಲ್ಲ. ನೀವು ಕೇಳಿದ್ದೆಲ್ಲ ಕೊಡಿಸಿದ್ನಲ್ವ ನಾನು ನಿಮಗೆ. ಒಂದು ಮಗು ಥರ ನೋಡ್ಕೊಂಡು ಹೋದೆ. ಬಟ್ ಆ ಮಗು ನಾನು ತೋರಿಸಿರೋ ಪ್ರೀತಿಯಲ್ಲಿ ಏನಾದ್ರು ಕಡಿಮೆ ಇತ್ತಾ? ನಿನ್ ದುಡ್ಡು ಬೇಕು ಅಂತ ಕೇಳಿದ್ರೆ ನಾನೇ ಕೊಡ್ತಿದ್ದಲ್ವ ನಿನ್ಗೆ ದುಡ್ಡು? 15 ಲಕ್ಷಕ್ಕೆ ನನ್ನ ಬಿಟ್ಟು ಹೋಗ್ಬೇಕಾದ್ರೆ ನಿನ್ಗೇನು ಅನಿಸ್ಲಿಲ್ವ? ಪ್ಲೀಸ್ ಇಶ್ಯೂ, ನಿನ್ನ ಹತ್ರ ಕೇಳ್ಕೊಳ್ಳೋದು ಒಂದೇ ಒಂದು, ನೀ ದುಡ್ಡು ತಗೊಂಡು ಹೋಗಿರೋದು ನಂಗೆ ಬೇಜಾರಿಲ್ಲ. ನನ್ಗೆ ಹೇಳಾರ್ದೆ ಕೇಳಾರ್ದೋಗಿದೆಯಲ್ಲ ಅದೇ ಬೇಜಾರು ಇಶ್ಯೂ. 15 ಲಕ್ಷ ನಿಮ್ಗೆ ಅವಂತ ಅವಶ್ಯಕತೆ ಇತ್ತ? ಪ್ರತಿಯೊಂದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗಿರೋದು. ಈ ದುಡ್ಡಿನ ಮೇಲೆ ಏನಕ್ಕೆ ಡಿಪೆಂಡ್ ಆದ? ಏನೇ ಬೇಕಾದ್ರೂ ನನ್ನನ್ನೇ ಕೇಳ್ತಾ ಇದ್ದ. ಬಟ್ ಆದ್ರೆ ಏನು 15 ಲಕ್ಷ ತಗೊಂಡೋಗಿ ಏನ್ ಮಾಡ್ದ? 15 ಲಕ್ಷ ತಗೊಂಡೋಗಿ ಏನ್ ಮಾಡ್ದ ಅಂತ ಗೊತ್ತಾಗ್ತದೆ. ಶಕ್ತಿ ಫೋನ್ ನನ್ಗೆ ಇನ್ಸನೆ ಅಲ್ವಾ? ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಲ್ವ ನನಗೆ. ನನ್ನ ಮರ್ಯಾದೆ ಏನಾದ್ರು ಆಚೆ ಹೋದ್ರೆ ನನ್ನ ಜೀವಂತ ಇರಕ್ಕೆ ಇಷ್ಟ ಇಲ್ಲ. ನಾನು ಮಾಡಿರೋ ತಪ್ಪಿಗೆ ನಾನು ತಗೊಂಡಿರೋ ಚಾಲೆಂಜ್ ಎಲ್ಲಾದ್ರೂ ತಪ್ಪಾಯ್ತು. ಆಲ್ಮೋಸ್ಟ್ ನಾನು ನಂಬಿರೋದು ತಪ್ಪಾಗ್ತದೆ. ನನ್ನ ತಾಯಿ ಮಾತ್ರ ಏನು ಹೇಳಿಲ್ಲ. ನನ್ನ ತಾಯಿ ಮುಂದೆ ನಾನು ಅವಮಾನ ಆಗ್ತೀನಲ್ಲ. ಇದು ಉಳಿದಿರೋ ದಾರಿ ಏನಿಲ್ಲ. ಒಂದೇ ಒಂದಲ್ವ ನಾನು ಉಳಿದಿರೋ ದಾರಿ. ಎಲ್ರಿಗೂ ನೀನು ಅಮ್ಮ ಫೋನ್ ಮಾಡಿದ್ರು. ಹಲೋ ಹೇಳಮ್ಮ, ನಿಮ್ಗೆ ಯಾರಮ್ಮ ಹೇಳಿದ್ರು? ಇಲ್ಲಮ್ಮ, ಸೀರಿಯಸ್ಲಿ ನಿಜ ನಾನು ಹೇಳ್ತಾ ಇರೋದು. ಇಲ್ಲಮ್ಮ, ನಿಮ್ಗೆ ಗೊತ್ತಿರ್ಲಾರ್ದು ನಾನೊಂದು ತಪ್ಪು ಮಾಡ್ಬಿಟ್ಟಿದ್ದೀನಮ್ಮ. ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಒಬ್ಬರನ್ನ ಪರಿಚಯ ಮಾಡ್ಕೊಂಡಿದ್ದೆ. ಅವ್ರನ್ನ ರೂಮಿಗೆ ಕರ್ಕೊಂಡ್ ಬಂದಿದ್ದೆ. ಆ ಹುಡುಗನ ನಂಬ್ಕೊಂಡು ಗೆಸಿ ನಾನು 15 lakh ಚೆಕ್ ಕೊಟ್ಟಿದ್ದೆ. ಆ ಚೆಕ್ಕು ಆ್ಯಕ್ಚುಲಿ ಅವನು ಮಿಸ್ಯೂಸ್ ಮಾಡಿಕೊಂಡು ತಗೊಂಡು ಓಡೋಗಿದ್ದಾನೆ. ನಾನು ಎಲ್ರೂ ನಂಬೇಕಂತ ನಂಬಲಿಲ್ಲ. ಅವ್ನು ನನ್ಗೆ ಒಳ್ಳೆಯವ್ನು ಅನಿಸ್ತು ಅಂತ ನಂಬ್ದಮ್ಮ. ಸೀರಿಯಸ್ಲಿ ಸಾರಿ, ಇನ್ನೊಂದು 2 ನಿಮಿಷ ಬಂದಮ್ಮ. ಬಾಯ್. ತಗೊಂಡು ಹೋಗ್ದ
ಹೇಳು. ಇಲ್ಲ ಕಣ ಪ್ಲೀಸ್, ನನಗೆ ಹೇಳ್ಕೊಳಕ್ಕಾಗ್ತಿಲ್ಲ. 15 ಲ್ಯಾಕ್ ಕಳ್ಕೊಂಡಿರೋ ದುಃಖ ಒಂದ್ಕೊಡ್ದು ಅನ್ಕೊಂತೀಯ. ಫೋನ್ ಮಾಡಿ ಪ್ರತಿಯೊಬ್ರು ಟಾರ್ಚರ್ ಕೊಡ್ತಾ ಇದ್ದಾರೆ ಕಣ. ಎಲ್ಲೋ ಇದೆಯಾ? ಏನಾಯ್ತು ನಿಂಗೆ? ಕೂಡ ಯಾಕೆ ಏನಾಯ್ತು? ಯಾಕೆ ಈ ತರ ನಿರ್ಧಾರ, ಸಾಯ ನಿರ್ಧಾರ ಯಾಕೆ ಮಾಡ್ತಾ ಇದೀಯ? ಏನಾಯ್ತು? ಏನಂತ? ಏನ್ ಹೇಳ್ದೆ? ಯಾರು ನಂಬೇಡ ಗೌಡ, ಯಾರು ನಂಬೇಡ ಅಂತ ಹೇಳ್ತಾ ಇದ್ದಲ್ಲ, ಯಾಕಂದ್ರೆ ಯಶು ಅಂತ ಹೇಳಿ ನಾನು ನಂಬ್ಕೊಂಡು ಹುಡುಗ ನಮ್ಮ ರೂಮಲ್ಲಿ ಇರ್ತಾನೆ ಅಂತ ಹೇಳಿದ್ನಲ್ವಾ, ಅವಳನ್ನ ನಂಬ್ಕೊಂಡು ನನ್ ಮನೆಗ್ ಕರ್ಕೊಂಡ್ ಬಂದು ನಂಗೆ 15 ಲಕ್ಷ ಮೋಸ ಮಾಡೋಕೆ ನನ್ಗೆ ಬೇಜಾರಾಗ್ಲಿಲ್ಲ ಕಣ. 15 ಲಕ್ಷ ತಗೊಂಡ್ ಹೋಗೋದು ಹೌದಾ, ಬಟ್ ನನ್ ಬಗ್ಗೆ ಅಪಪ್ರಚಾರ ಊರಲ್ಲಿ ಮಾಡ್ಕೊಂಡು ನನ್ನ ತಾಯಿ ಗೊತ್ತಾಗಿ, ಆಮೇಲೆ ನನ್ನ ಫ್ರೆಂಡ್ಸ್ ಸರ್ಕಲಲ್ಲೆಲ್ಲ ಗೊತ್ತಾಗಿ ಒಂಥರ ಕೀಳಾಗಿ ನೋಡ್ತಾ ಇದ್ರು. ಗೌಡ ನೀನ್ ಮೋಸ ಹೋದಿ ಅಂತ ಇದ್ರ. ಹಾಗಾಗಿ ಜೀವನನೇ ಬೇಡ ಅಂತ ಹೇಳಿಸಿ ನೇಣಾಕ ಹೋಗ್ಬೇಕು. ತಪ್ಪು ಹೆಂಗ್ ನೇಣಾಕ ಬೇಡ ನಮ್ಮಿಂದ. ಇವಾಗ ಯೋಗ್ಯತೆ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಮೋಸ ಮಾಡೋದ್ರಾ ಮಾಡೋಲ್ಲಿ ಯೋಗ್ಯತೆ ಇಲ್ಲ ಅಂತ ಬಟ್ ಏನೋ ಕಡಿಮೆ ಮಾಡಿದ್ದೆ ನಾನು. ಅದ್ ನಿನ್ ತಪ್ಪು ಅಲ್ಲ, ಒಂದ್ ಮಗು ತರ ನೋಡ್ಕೊಂಡ್ ಬಂದಲ್ಲ ನಾನು. ನಿನ್ ತಪ್ಪು ಅಲ್ಲ, ಹಾಗಾದ್ರೆ ನಾನು ಅವನ ಮನೆಗ್ ಕರ್ಕೊಂಡ್ಬಂದು ಅವ್ನು ಕೇಳಿದ್ದೆಲ್ಲ ಕೊಡ್ಸಿದ್ ನನ್ ತಪ್ಪು. ಹಾಗಾದ್ರೆ ನಿನ್ ಪ್ರಕಾರ ಯಾರಿಗೂ ಏನು ಸಹಾಯ ಮಾಡಬಾರ್ದು. ಮನುಷ್ಯತ್ವ ಇರುತ್ತೆ. ಬೇಡ, ಮನುಷ್ಯತ್ವನೇ ಬೇಡ. ಇವಾಗ ನಿಂಗ್ ಮನುಷ್ಯತ್ವ ಇಟ್ಕೊಂಡು ಏನ್ ಮಾಡ್ಕೊಂಡೆ? ನನ್ ಜೀವನಕ್ಕೆ ನಾನೇ ಕೂತ್ಕೊಂಡೆ. ಮತ್ತೆ ನೀನು ನನ್ಗೆ ಯಾರು ಬೇಡ, ನಮ್ಗೆ ಯಾರು ನಮ್ಮ ಹತ್ರ ನಮ್ಗೆ ಯಾರು ಒಳ್ಳೇದ್ ಮಾಡ್ತಾರೋ ನಾವು ಅವ್ರಿಗೆ ಒಳ್ಳೇದ್ ಮಾಡೋಣ. ನೀನ್ ಯಾರೋ ಒಬ್ಬ ಬಂದ ಅವ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆದ ಅವ್ನ್ ಗಾಯ ಅಂತ ಮೆಸೇಜ್ ಮಾಡಿದೆ ಅಂದ್ರೆ ಏನು? ಇವಾಗ ಏನಾಯ್ತು ನಿನಗೆ? ಅವನಿಗೋಸ್ಕರ ನಿನ್ನೇ ಪ್ಲೀಸ್ ದೂರ ಮಾಡ್ಕೊಂಡೆ. ಅಲ್ಲ, ನಾನು ಆತರ ನಿನ್ಗೆ ಹೇಳ್ತಿಲ್ಲ. ಅವೆಲ್ಲ ಏನು ಮಾಡಕ್ಕಾಗಲ್ಲ. ಏನು ಇಬ್ರು ವ್ಯಕ್ತಿ ಅಂದ್ರೆ ಹೊಸಬ ಮೂರನೇ ಒಂದ್ ಬಂದಾಗ ಇನ್ನೊಬ್ಬನ ಬಿಡೋದ್ ಕಾಮನ್ನು. ಇಲ್ಲ ಕಣ, ಆಕ್ಚುಲಿ ನೀನು ನನ್ಗೆ ಇಷ್ಟೆಲ್ಲ ನಂಗೆ ತಿಳಿಸಿ ಹೇಳಿದೆ, ಯಾರನ್ನೂ ನಂಬೇಡ, ಬೆಳ್ಳಿಗಿರೋದು ಆಗಲ್ಲ ಅಂತ ಹೇಳ್ತಾ ಇದ್ದೆ. ಬಟ್ ಆದ್ರೆ ಇಷ್ಟು ಸುಲಭವಾಗಿ ನಾನು ಮೋಸ ಹೋಗ್ತೀನಿ ಅಂತ ಅನ್ಕೊಳ್ಳಿಲ್ಲ. ನಾನು ಅವ್ನ ಬಣ್ಣದ ಮಾತಿಗೆ, ಅವ್ನು ಮಾಡೋ ಸ್ಟೈಲಿಗೆ, ಏನೋ ನನ್ನ ಜೊತೆ ಚೆನ್ನಾಗಿರ್ತಾನೆ, ನಾನು ಅವನ ಜೊತೆ ಎಲ್ಲನೂ ಹಂಚ್ಕೋಬಹುದು ಅಂತ ಹೇಳಿ ಮನೆ ಕರ್ಕೊಂಡು ಬಂದೆ. ಬಟ್ ಆದ್ರೆ ಈ ತರ ನಾನು ಮೋಸ ಮಾಡ್ತಾನೆ ಅಂತ ಗೊತ್ತಾಗಲಿಲ್ಲ. ಹೋಗೋದಕ್ಕಿಂತ ಮುಂಚೆ ನನ್ಗೆ ಸರಿಯಾಗಿರೋ ಪಾಠನೇ ಕಲಿಸೋಗಿದ್ದಾನೆ. ಹೋಗ್ಲಿ ಕೂಡ ತಲೆ ಕೆಡ್ಸ್ಕೊಬೇಡ. ಇದೆಲ್ಲ ಜೀವನದಲ್ಲಿ ಒಂದು ಪಾಠ, ನೆಕ್ಸ್ಟ್ ಲೆಸನ್, ಮುಂದಿನ ಪಾಠ. ಅದು ನನ್ ಈಗ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡು. ಈಗ ಜೀವನದಲ್ಲಿ ಏನು ಇಲ್ಲ. ನೆಕ್ಸ್ಟ್ ಇವಾಗ ಕಳ್ದೋಗಿದ್ದು ಹೋಗಿದ್ ವ್ಯಕ್ತಿ ಹೋಗ್ತು, ಎಲ್ಲ ಹೋಯ್ತು. ವ್ಯಕ್ತಿನೂ ಹೋಯ್ತು, ವಸ್ತುನು ಹೋಯ್ತು, ದುಡ್ಡು ಸಂಪಾದನೆ ಮಾಡಿದ್ದು ಹೋಯ್ತು. ತಲೆ ಕೆಡ್ಸ್ಕೊಬೇಡ. ನೆಕ್ಸ್ಟ್ ಯೋಚನೆ ಮಾಡು. ಇವಾಗ ಅದು ಹೋಗಿದ್ದ ಅವ್ನು ಮೋಸ ಹೋದ ಎಲ್ಲ ಚೆನ್ನಾಗಿ ಅರ್ಥ ಆಯ್ತಾ? ದೇವ್ರು ಯಾವತ್ತೂ ಅವ್ನು ಉದ್ಧಾರ ಮಾಡೋದು ಆಗ ಮಾಡೇ ಮಾಡ್ತಿದೆ. ನೆಕ್ಸ್ಟ್ ನಿನ್ ಜೀವನಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೋಗು ಅಷ್ಟೇ. ಅದ್ರ ಮೇಲೆ ನೀನ್ ಏನ್ ಹೇಳಕ್ಕೆ ಇಲ್ಲ ಕಣ, ದುಡ್ಡು ಬಗ್ಗೆ ಗಮನ ಕೊಟ್ಟಿಲ್ಲ. ಹೋಗಿರೋ ಮನೆ ಮೇಲೆ ವಾಪಸ್ ಬರಲ್ಲ. ನಾವು ಪಡ್ಕೋಬೇಕು, ಅದ್ ಪಡ್ಕೋಬೇಕು. ಯಾವ್ದೇ ಕಾರಣಕ್ಕೂ ಏನು ಬರಲ್ಲ. ನಾವು ₹1 ಕಳೀತೀವಿ ಅದು ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊತ್ತು, ಅದಾಗ ನಮ್ಗೆ ಹುಡುಕೊಂಡ್ ಬರಲ್ಲ. ಈಗ ಹೋಗಿರೋ ಮನೆ ಮಾಡಿದೀವಿ ಅಷ್ಟೇ, ನಾವು ರಿಕವರ್ ಮಾಡ್ಕೋಬೇಕು. ಅದು ಮುಖ್ಯ ಇಲ್ಲ. ಸತ್ತೋಗ್ಬಿಟ್ರೆ ಏನ್ ಸಿಗ್ತದೆ? ಏನಕ್ಕೋಸ್ಕರ ಅವನೇ ಇಲ್ಲ ಅಂದ್ಮೇಲೆ ಯಾಕೆ ಬೇಕಿತ್ತು? ಅವನಿಂದ ಏನಾಗ್ಬೇಕು? ಅವನಂತ 100 ಜನ ಹೋಗ್ತಾರೆ, ಹೋಯ್ತಾರೆ. ಪ್ರಪಂಚದಲ್ಲಿ ಅವ್ನು ಒಬ್ಬನೇ ಇಲ್ಲ. ಎಷ್ಟ್ ಜನ ನಮ್ ಜೀವನದಲ್ಲಿ ಲೈಫ್ ಅಲ್ಲಿ ಡೈಲಿ ಬರೋಷ್ಟು ಜನ, ಹೋಗೋಷ್ಟು ಜನ, ಎಲ್ಲರೂ ಲೆಕ್ಕ ಹಾಕೋಬಹುದು. ಬಂದವ್ರ ಬಾಯಿ ಅನ್ಬೇಕು, ಹೋಗೋರು ಬಾಯಿ ಅನ್ಬೇಕು ಅಷ್ಟೇ. ದಿಸ್ ಇಸ್ ರಿಯಾಲಿಟಿ. ಇದೇ ಪ್ರಪಂಚ. ಥ್ಯಾಂಕ್ಸ್. ಎಲ್ಲ ಬೇಡ, ನೋಡಿ ಚೆನ್ನಾಗಾಯ್ತು. ತಲೆ ಕೆಡಿಸ್ಕೊಂಡು ಹೋಗೋದು. ಏನೋ
ನೀನೇನ್ ಬಂದಿರೋ ಸಮಾಚಾರನೇ ಹೇಳಿಲ್ಲ ನನ್ ಮುಂದೆ. ಅಮೌಂಟ್ ಹಾಕೋಣ ಅಂತ ಬಂದೆ. ಇರ್ಲಿ ಹೋಗು, ಬೆಳಗ್ಗೆ ಕೊಡೋ. ಇಲ್ಲ, ಯಾವಾಗಿದ್ರು ಕೊಡ್ಲೇಬೇಕಲ್ಲ, ಸುಮ್ಮನೆ ದುಡ್ಡು ಇನ್ವೆಸ್ಟ್ ಇದು. ಎಲ್ಲಿ ಹೋಗುತ್ತೆ, ಇವತ್ತಿಲ್ಲ ನಾಳೆ ಕೊಡಿ ಅಂತ ನನ್ನ ಮಕ್ಳಿಗೆ ಕೊಟ್ಟ ಹಾಳಾಗಿದ್ದೀನಿ. ಫ್ರೆಂಡ್ ಕೊಡಲ್ವಾ ನಾನು? ಪರವಾಗಿಲ್ಲ, ಕೊಟ್ಬಿಡ್ತೀನಿ. ಹೌದಾ? ಕೂಡ ಅಮೌಂಟ್ ದುಡ್ಡು ಯಾವತ್ತಿದ್ರು ಕೊಡ್ಲೇಬೇಕು. ಯಾವತ್ತು ಕೊಡೋದ್ನ ಇವತ್ತು ಕೊಟ್ಬಿಡೋಣ, ಯಾಕಂದ್ರೆ ನಮಗೂ ಟೆನ್ಷನ್ ಕಮ್ಮಿ ಆಗ್ತದೆ. ಸಾರಿ ಕಣೋ, ನೀನ್ ನನ್ನ ದುಡ್ಡಿಗೋಸ್ಕರ ನನ್ನಿಂದ ಇದೆ ಅನ್ಕೊಂಡಿದ್ದೆ. ಬಟ್ ಮಾಡಿದೀನಿ. ಅಲ್ಲ, ನೀನ್ ನನ್ಗೆ ದುಡ್ಡಿಗೋಸ್ಕರ ನನ್ನಿಂದ ಇದೆಯಾ ಅಂತ ನಾನು ತಿಳ್ಕೊಂಡು ದೂರ ಮಾಡಿದೆ ಕಣೋ. ಪ್ಲೀಸ್, ಹೊಸ ನೀರ್ ಬಂದ ತಕ್ಷಣ ಹಳೆ ನೀರನ್ನ ತಳ್ತಾರಂತಲ್ವಾ, ಆ ತಕ್ಷಣನೇ. ಬಟ್ ಅವ್ನ್ ಬಂದ ಅಂತೇಳಿ ನಾನು ನಿನ್ನ ದೂರ ಮಾಡ್ಕೊಂಡಿದ್ದೆ. ಐ ಆಮ್ ರಿಯಲಿ ಸಾರಿ ಕಣೋ. ಪ್ಲೀಸ್, ಜೀವನದಲ್ಲಿ ಯಾವತ್ತೂ ಈ ತಪ್ಪನ ಮಾಡಲ್ಲ ಕಣೋ. ನನಗೆ ಅಂತಲ್ಲ, ನೀವು ನೋಡ ಒಂದ್ ಮಾತು ಹೇಳ್ತಾರೆ ಕೇಳು, ಇದ್ರ ಮೇಲೆ ನಾನು ಹೇಳಲ್ಲ. ವಿಶ್ವಾಸದಲ್ಲಿ ವಿಷ ಇರುತ್ತೆ. ಎಲ್ಲೇಳು ಹೊರಗಡೆ ಬರೋ 11% ಇಂದ ಇರಲ್ಲ ವಿಶ್ವಾಸ. ನಿನ್ನ ನಂಬ್ದವ್ರು, ನೀನ್ ಯಾರು ನಂಬಿರ್ತಿ ಅವರಿಂದಲೇ ನಿನ್ ವಿಷ. ಅದೇನೋ ನನ್ನ ಜೀವನದಲ್ಲಿ ತುಂಬಾ ನಡೆದಿದೆ, ಗೊತ್ತಾಯ್ತು ತಾನೆ. ಎಷ್ಟು ತಪ್ಪು ಮಾಡ್ಬಿಡ ಅಷ್ಟೇ, ನಾವು ಏನ್ ಹೇಳಕ್ಕಾಗಲ್ಲ. ಇಲ್ಲ, ಇದು ಮಾತ್ರ ವಯಸ್ಸಲ್ಲಿ ನಮ್ಗಿಂತ ದೊಡ್ಡವ್ರು ಹೇಳ್ಬೋದು ನೀವು, ಆಯ್ತಾ? ನಾನು ಹೇಳ್ತಾ ಇರ್ಬೇಕಂದ್ರೆ ನೀವು ನಮ್ಗಿಂತ ದೊಡ್ಡವ್ರೆ ಅಂದ್ರೆ ವಯಸ್ಸಲ್ಲಿ ಎಲ್ಲದ್ರಲ್ಲೂ ದೊಡ್ಡರೆ. ನಿಮ್ ಸಮ್ಮುಖ ನಾವ್ ಹೇಳ್ತಿಲ್ಲ, ಬಟ್ ನನ್ನ ಅನುಭವದ ಮಾತೊಂದು ಹೇಳ್ತೀನಿ. ಇಲ್ಲ, ನನ್ಗೆ ದೊಡ್ಡ ಸ್ಥಾನಕ್ಕೆ ಎಂಬುದು ನನ್ಗಿತ್ತಲ್ವಾ, ಅದ್ರಲ್ಲಿ ನಾನು ಇದ್ದೆ ಹೊರತಾಗಿ ನಾನು ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡಿಲ್ಲ. ಇವತ್ತು ಗೊತ್ತಾಯ್ತು ದುಡ್ಡಿನ ವ್ಯಾಲ್ಯೂ ಏನು ಅಂತ. ಬಟ್ ನಮ್ಮಲ್ಲಿ ಬರೋರು ನಮ್ ದುಡ್ಡನ್ನ ನೋಡಿ ಬರ್ತಾರೆ ಹೊರತಾಗಿ ನಮ್ಮನ್ನ ನೋಡಿ ಯಾರು ಬರಲ್ಲ. ಬಟ್ ಅದೇ ಕಾರಣ ನಿನ್ ಸ್ನೇಹನ ಉಳಿಸ್ಕೊಂಡು ಯಾವತ್ತಲ್ಲಿ ನಿಮ್ಗೂ ಒಂದು ಮಾತಾಡೋದಕ್ಕೆ ಜೀವನದಲ್ಲಿ ಇಬ್ರು ಜೊತೆಗೆ ಇರ್ಬೇಕಾದ್ರೆ ಮೂರನೇ ವ್ಯಕ್ತಿ ಬಂದಲ್ಲ. ಯಾವತ್ತು ಮೂರನೇ ವ್ಯಕ್ತಿ ತಗೋಬಾರ್ದು ಅಂತಲ್ಲ, ಬಟ್ ನಿಮ್ಮಿಬ್ರು ಸಂಬಂಧ ಹಾಳಾಗೋಷ್ಟು ಮೂರನೇ ವ್ಯಕ್ತಿ ಯಾವತ್ತು ಒಳಿತಂದ್ರೆ